विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ. ಇದರಲ್ಲಿ ಪದ್ಯ 1ನೆಯ ಪದವನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದಾಗ, ಯಾರು ಇದನ್ನ ನಮಗ ವಿಷಯವನ್ನ ಇಂಥ ಒಂದು ದುಃಖವನ್ನ ನಿವೃತ್ತಿ ಮಾಡ್ತಾರ ಅನ್ನುವಂಥದ್ದು ವಿಚಾರ. ಮುಖ್ಯವಾಗಿ ಇಲ್ಲಿ ಯಾರಿಂದ ನಮ್ಗ ಅಂತ ಒಂದು ಮೋಕ್ಷ ಆಗ್ತದ ಅಥವಾ ಆನಂದ ಆಗ್ತದ, ಈ ಜನ್ಮ ಸಾರ್ಥಕತೆ ಯಾರಿಂದ ಪಡ್ಕೊಳಿಕ್ ಸಾಧ್ಯ ಆಗ್ತದ ಅನ್ನುವಂಥ ಭಾವ ಬಹಳ ಮುಖ್ಯ. ಇಲ್ಲಿ ನಿಜಗುಂಡ್ರೆ ಹೇಳ್ತಾರೆ, ಯಾಕಂತಂದ್ರ ಇದ್ರಲ್ಲಿ ಬಹಳ ಮುಖ್ಯವಾದಂಥದ್ದು ನಾವು ವಿಚಾರ ಮಾಡ್ಬೇಕಾದಂಥದ್ದು ವಿಚಾರ. ಯಾಕಂದ್ರೆ ಗುರುಗಳು ಬಹಳ ಜನ ಇರ್ತಾರ. ಅದ್ರಲ್ಲಿ ಯಾವ ಗುರುಗಳಿಂದ ನಾವು ಇಂತಹ ಒಂದು ಆನಂದವನ್ನು ಪಡ್ಕೊಳ್ಳಿಕ್ ಸಾಧ್ಯ ಆಗ್ತದ? ಮೈತ್ರೇಯದೇವಿ ಕೇಳಿದಂತ ವಿಚಾರ. ಯಾಕಂತಂದ್ರ ಒಂದು ದುಃಖದೊಳು ತಾನೊಂದರೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮೇರಪ್ಪ ಅಂತ ಹೇಳುವಂತ ವಿಚಾರ. ಯಾವಾಗ್ಲೂ ಇರುವಂತ ಆನಂದವನ್ನ ಪಡ್ಕೊಳ್ಬೇಕಂತದ್ದು. ಅದಕ್ಕೆ ಯಾರ ಇದರಲ್ಲಿ ಬಹಳಷ್ಟು ವಿಚಾರವನ್ನ ಹೇಳುವಂತ ಸದ್ಗುರುಗಳಿಗೆ ಯಾರು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದಕ್ಕಾಗಿ 1ನೆಯ ಒಂದು ಪದದಲ್ಲಿ 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದಿರವನು ಪೇಳುವೆ ನಿಂತೊಲಿದು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. 6 ರೀತಿಯಿಂದ ಗುರುಗಳು ಇರ್ಬಹುದು. ಯಾರಿಗೆ? ಭಾವಕರಿಗೆ ಅನುಗುಣವಾಗಿ ಅವ್ರವ್ರ ಭಾವನೆಗಳು ಹೆಂಗದಾವ ಆ ರೀತಿಯಾಗಿ ಗುರುಗಳು ಇರ್ಬಹುದು. ಅಥವಾ ಒಬ್ಬ ಗುರುನೇ ಯಾರ್ಯಾರ ಒಂದು ಭಾವನ, ಯಾಕಂದ್ರೆ 6 ತೆರದ ಭಾವಕರೇನಿರ್ತಾರ ಅವರಿಗೆ 6 ರೀತಿಯಿಂದ ಹೇಳುವಂತ ಗುರು ಒಬ್ಬನು ಇರ್ಬಹುದು. ಯಾಕಂದ್ರೆ 6 ತೆರದ ಒಂದು ಭಾವಕರನ್ನು, ಅದಕ್ಕೆ ಹೇಳ್ತಾರಲ್ಲ, ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನಂತಂದ್ರೆ ಅದು ಕೊನೆ ವಿಹಿತ ಗುರುನೇ ಇದಕ್ ಸಾಧ್ಯ. ಯಾರ್ಯಾರು ಇಂಥ ಒಂದು, ಯಾಕಂದ್ರೆ ಈಗ ನೋಡ್ರಿ, ಸ್ಪೆಷಲಿಸ್ಟು ಅಂತ ನಾವು ಡಾಕ್ಟರ್ ಅಂತ ಹೋದಾಗ, ಯಾವ್ದೋ ಒಂದು ಈಗ ರೋಗ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋದಾಗ ಆ ಡಾಕ್ಟ್ರಿಗೆ ಗೊತ್ತಾಗ್ತದ, ಎಲ್ಲಾ ರೋಗಗಳ ಬಗ್ಗೆ ಗೊತ್ತಾಗ್ತದ. ಸ್ಪೆಷಲಿಸ್ಟ್ ಇರ್ತಾನ, ಯಾವ್ದೋ ಒಂದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು. ಬಟ್ ಅದ್ ಕೈ ಹಿಡಿದ ತಕ್ಷಣನೇ ಇದು ಕೆಳಗಿನ ಮಟ್ಟದ ಒಂದು ರೋಗದಿಂದ ಎಷ್ಟು ಒಂದು ಹೈ ಮಟ್ಟದ ರೋಗ ಏನ ಇರ್ತದ ಅಲ್ಲಿವರೆಗೂ ಅದ್ ಕಂಡು ಹಿಡಿತಾನ, ಇದು ಇಂಥ ರೋಗ ಅದ, ಇದು ಇಂಥ ರೋಗ ಅದ. ಅದೇ ಕೆಳಗಿನ ಮಟ್ಟದ ಡಾಕ್ಟರ್ಗಳಿಗೆ ಗೊತ್ತಾಗಂಗಿಲ್ಲ. ಮೇಲ್ಮಟ್ಟದ ರೋಗಗಳು ಅವ್ ಯಾವ ಗೊತ್ತಾಗಂಗಿಲ್ಲ, ಅದಕ್ಕೆ ಹೇಳಕ್ ಬರಂಗಿಲ್ಲ. ಯಾವಾಗ ಎಲ್ಲವನ್ನ ಬಲ್ಲಂತ ಒಂದು ತಿಳ್ಕೊಂಡಿರ್ತಾನಲ್ಲ ಅಂತ ಒಂದು ಡಾಕ್ಟರ್, ಇದು ಇಂಥ ರೋಗದಿಂದ ಬಲ್ತಾ ಇದ್ದಾರೆ ಇವರು, ಇದಕ್ಕಿಂತದ ಟ್ರೀಟ್ಮೆಂಟೇ ಕೊಡ್ಬೇಕನ್ನುವಂಥದ್ದು ಮಾತ್ರ ಗೊತ್ತಿರ್ತದಂತೆ. ಅದಕ್ಕೆ ಇಲ್ಲಿ ನಮಗ್ ಬಂದಂತ ರೋಗ ಯಾವುದು? ಭವರೋಗ ಅನ್ನುವಂಥದ್ದಕ್ಕ ಯಾರಿಂದ ನಮ್ಗ ಟ್ರೀಟ್ಮೆಂಟ್ ತಗೊಂಡ್ರ, ಯಾರ ವಾಕ್ಯಗಳನ್ನ ಕೇಳಿದಾಗ ಈ ರೋಗ ವಾಸಿ ಆಗ್ತದ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ, ನಿಜಗೊಂಡ್ರೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಇಲ್ಲಿ ನಿಷೇಧ, ಕಾಮ್ಯ, ಸೂಚಕ, ವಾಚಕ ಮತ್ತೆ ಕಾರಕ, ವಿಹಿತ ಗುರುಗಳು 6 ರೀತಿಯಿಂದ ಇದ್ದಾರ. ಮತ್ತೆ ಇವರೆಲ್ಲ ಇಲ್ಲಿ ಕೂಡ ಹೇಳ್ತಾರೆ ಯಾರ್ಯಾರಿಂದ ಏನೇನ್ ವಿಚಾರಗಳು ಅನ್ನುವಂಥದ್ದು ನಿನ್ನೆ ಕೆಲವು ವಿಚಾರಗಳಲ್ಲಿ ಹೇಳದ್ದೇ ಇತ್ತು, ನುಡಿಗಳಲ್ಲಿ ಬಂತು.
ಇಲ್ಲಿ ನಾವು ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರ ಭೇದಗತಿಗಳು ಹೇವೆಂದು ಶಮದಾಂತ್ಯಾದಿ ಸಾಧನವನ್ನು ಕುರು ಹಿಡಿವನೇ ಸೂಚಕ ಗುರುಹಾನು ವೇದ ಅನುಮತವೆನಿಸಿದ ತತ್ವ ಸಂಪ್ರೀತಿಯನ್ನೇ ಬೋಧಿಸಿ ತಿಳುಹ ಕುಶಲನೆ ವಾಚಕ ಗುರು ಅನ್ನುವಂಥ ವಿಷಯವನ್ನ ನಿನ್ನೆ ಬಂದಿದೆ. ಯಾಕಂತಂದ್ರ ಹಿಂದಿನ ವಾಚಕ ಗುರು ಹೇಳ್ದಂಗ ಅಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ಸ್ವರ್ಗ ಲೋಕಕ್ಕೆ ಹೋದಾಗ ನಿನಗ ಅಲ್ಲಿ ಏನಾಗ್ತದ, ಕೆಲವು ಅಲ್ಲಿ ಸುಖ ಆಗ್ತದ ಅನ್ನುವಂಥದ್ದು ಕೆಲವು ವಿಚಾರಗಳನ್ನ ಹಿಂದ ಹೇಳಿದಂಥದ್ದನ್ನ ಇವ್ರೇನ್ ಹೇಳ್ತಾರ, ಯಾರು ಸೂಚಕ ಗುರು ಹೇಳದಂಗ. ಯಾಕಂತಂದ್ರೆ ಅವು ಕಾಮ್ಯ ಗುರು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವಂಥದ್ದು ಇಹದಲ್ಲೂ ಸುಖ ಅದ ಪರಲೋಕದಲ್ಲೂ ಸುಖ ಅದ ಅಂತ ಕಾಮ್ಯ ಗುರು ಹೇಳಿದಾಗ, ಸೂಚಕ ಗುರು ಅದು ಆತರ ಮಾಡೋದಕ್ಕಿಂತ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ನಿನಗ ಮತ್ತ ಒಳ್ಳೆ ವಿಚಾರಗಳು ಆಗ್ತಾವ, ಅದಕ್ಕ ಅದನ್ನ ಮಾಡು ಅಂತ ಹೇಳ್ತಾನ. ಹೇಳಿದ ನಂತರ ಮತ್ತೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾರ. ಯಾಕಂದ್ರೆ ಈತ ಏನ್ ಹೇಳ್ತಾನ, ಯಾರು ಸೂಚಕ ಗುರು ಏನ್ ಹೇಳ್ತಾನ, ನೀನು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಾದ್ರೂ ಕೂಡ ಅವು ಸತ್ಯ ಅಲ್ಲ, ಇಹಲೋಕದ ಭೋಗನೂ ಸತ್ಯ ಅಲ್ಲ, ಪರಲೋಕದ ಒಂದು ಭೋಗನೂ ಸತ್ಯ ಅಲ್ಲ. ಅದಕ್ಕೆ ನಿನ್ನ ಮನಸ್ಸನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋ, ಸ್ವಾಧೀನದಲ್ಲಿ ಇಟ್ಕೋ. ಅದಕ್ಕೆ ಇದರಿಂದ ನಿನಗೇನಾಗ್ತದ, ಸತ್ವಗುಣ ಉಳ್ಳವನಾಗು ಅಂತ ವಿಚಾರವನ್ನ ಸೂಚಕ ಗುರು ಸೂಚನೆ ಮಾಡ್ತಾನ. ಯಾಕಂದ್ರ ಮನೋನಿಗ್ರಹ ಮಾಡ್ಕೊಡುವಂಥದ್ದು, ಯಾಕಂದ್ರ ಶಮ ಅನ್ನುವಂಥದ್ದು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಬಾಹ್ಯದಲ್ಲಿ ಹೋದಂತ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ಳುವಂಥದ್ದು. ದಮ ಅಂತಂದ್ರು ಕೂಡ, ಯಾಕಂದ್ರೆ ಶಮ ದಮ, ಆಮೇಲೆ ಈ ತಿತಿಕ್ಷ ಅನ್ನುವಂಥದ್ದು, ಮತ್ತ ಸೈರಣೆ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಉಪರತಿ ಉದಾಸೀನ ಭಾವ ಇರುವಂಥದ್ದು, ಇವೆಲ್ಲ ಶ್ರದ್ಧಾ ಸಮಾಧಾನ ಇವೆಲ್ಲ ಮಾಡ್ಕೊಳ್ಳುವಂಥದ್ದು ಯೋಗ್ಯ ಅಂತ ಸೂಚಕ ಗುರು ಹೇಳ್ತಾನ. ಆಮೇಲೆ ಮತ್ತೆ ಇದು ವಾಚಕ ಗುರು ಏನ್ ಹೇಳ್ತಾನ, ನೀ ಬರೇ ಮನಸ್ಸನ್ನ ನೀನು ಈ ಒಂದು ಶಮದ ಮಾದಿಗಳನ್ನ ನೀನು ನಿಗ್ರಹ ಮಾಡ್ಕೊಂಡು ಅಷ್ಟು ಕೂತ್ರು ಕೂಡ ಅಲ್ಲಿ ಯೋಗ್ಯ ಅನ್ಸಂಗಿಲ್ಲ. ಮತ್ತೆ ನೀನು ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥದ್ದು ವಿಚಾರ ಮಾಡ್ಬೇಕಾಗ್ತದ. ಆಮೇಲೆ ತಾತ್ವಿಕ ವಿಚಾರಗಳನ್ನ ಕೂಡ ನೀನ್ ಮಾಡ್ಬೇಕಾಗ್ತದ ಅನ್ನುವಂಥದ್ದು ಇಲ್ಲಿ ಯಾರು ವಾಚಕ ಗುರು ಹೇಳತ್ತಾನ. ನಿನ್ನೆ ವಿಚಾರಗಳು ಬಂದ್ರು. ಯಾಕಂದ್ರೆ ತತ್ವ ಸಂಪ್ರೀತಿಯನ್ನೇ ಬೋಧಿಸಿ ತತ್ವ ವಿಚಾರವನ್ನ ನೀನ್ ಮಾಡ್ಪ ಅಂತ ಹೇಳುವಂಥದ್ದು ಯಾರು ಹೇಳ್ತಾರ ಅಂತಂದ್ರೆ ವಾಚಕ ಗುರು ಹೇಳ್ತಾನ ಅನ್ನುವಂಥ ವಿಚಾರ ಇಲ್ಲಿ ಬಂತು. ಯಾಕಂದ್ರೆ ತಾತ್ವಿಕ ವಿಚಾರವನ್ನ ಮಾಡು. ಎಲ್ಲಾ ನಾನು ವಿವೇಕ ವೈರಾಗ್ಯ ಮತ್ತೆ ಈಗ ಶಮ ಧಮಾದಿಗಳನ್ನ ಎಲ್ಲಾ ನಾನ್ ಮಾಡ್ಕೊಂಡಿದ್ದೀನಿ ಅಂತ ಅಷ್ಟೇ ಕುಂತ್ರ ಅದ ಆಗಂಗಿಲ್ಲ. ಅದಕ್ಕೆ ನೀನೇನ್ ಮಾಡು, ಮುಂದ ತತ್ವ ವಿಚಾರವನ್ನ ಮಾಡು. ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥ ವಿಚಾರವನ್ನ ಮಾಡು. ಈ ಜಗತ್ತು ಸತ್ಯ ಅದು ಮಿಥ್ಯ ಅದ ಅನ್ನುವಂಥದ್ದನ್ನ ನೀ ತಿಳ್ಕೊಳ್ಬೇಕಾಗ್ತದ ಅಂತ ವಿಚಾರವನ್ನ ವಾಚಕ ಗುರು ಹೇಳತ್ತೇನೆ. ಇವಾಗ ನಾವು 3ನೇ ನುಡಿಯಲ್ಲಿ ನೋಡೋಣ. ಜೀವ ಶಿವ ತೂರ್ಯ ಪರವಸ್ತುಗಳ ಏಕತ್ವವನ್ನು ಭಾವವನ್ನು ಅರಿವಿಸುವ ಆತನೇ ಕಾರಕ ಗುರುಹಾನು ಪಾವನಾತ್ಮಕ ಶಂಭು ಲಿಂಗವೇ ತಾನಾದ ನಿಜ ಕೈವಲ್ಯ ಪದವೀವನೇ ವಿಹಿತ ಗುರುಹಾನು ಅಂತ ಹೇಳುತ್ತಾರೆ ನೋಡ್ರಿ. 3ನೇ ನುಡಿಯಲ್ಲಿ ಆತರ ಕಾರಕ ಗುರು ಏನ್ ಹೇಳುತ್ತಾನ, ಅದಕ್ಕ ಇವರು ಈ ವಿಚಾರಗಳನ್ನ ನಮಗ ವಿಹಿತ ಗುರುಗಳು ಸಿಗಬೇಕಾದ್ರೆ ಬಹಳ 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 ಪುಣ್ಯ ಬೇಕು. ಇಲ್ಲಿ ಕೂಡ ಏನ್ ಹೇಳ್ತಾರ, ಕಾರಕ ಗುರು ಏನ್ ಹೇಳ್ತಾರಂತಂದ್ರ ಈ ನಾಮ ರೂಪ ದಿಂದ ಕೂಡಿದಂತ ಈ ಜಗತ್ತೇನದ ಮಿಥ್ಯ ಅದ. ಅದಕ್ಕೆ ಇಲ್ಲಿ ಜೀವ ಶಿವ ತೂರ್ಯ ಪರವಸ್ತು 4 ವಿಷಯಗಳ ಬಗ್ಗೆ ಹೇಳ್ತಾರ ಅವ್ರು. ಜೀವ ಅಂದ್ರ ಆತ ಈ ತತ್ವಮಸಿ ಅದ್ರ ಬಗ್ಗೆ ಹೇಳ್ತಾರ ಅವ್ರು. ಅಂತಂದ್ರ ಯಾವ ರೀತಿ ಹೇಳ್ತಾರಂತಂದ್ರ ಇಲ್ಲಿ ಈ ಜೀವ ಅನ್ನುವಂಥವನು ಈ ತೊಂಪದಕ್ಕ ಆ ಪದಾರ್ಥನಾದಂಥವನು ಜೀವಾತ್ಮ. ಇಲ್ಲಿ ಅಂತಃಕರಣ, ಯಾಕಂದ್ರೆ ತೊಂಪದಕ್ಕೆ ಅಂತಃಕರಣ ವಿಶಿಷ್ಟನಾದಂಥವನು ಈತ ಏನು ನಾನು ಅಲ್ಪನು ಕಿಂಚಿಜ್ಞತ್ವಾದಿಯಿಂದ ಕೂಡಿರ್ತಾನೆ. ಈ ಗುಣಗಳಿಂದ ಕೂಡಿರ್ತಾನ. ಇಲ್ಲಿ ಈತ ಜೀವಾತ್ಮ ವಾಚ್ಯಾರ್ಥ ವಿಚಾರದಲ್ಲಿ ಹೇಳ್ತಾರೆ. ಲಕ್ಷ್ಯಾರ್ಥ ಮತ್ತೆ ವಾಚ್ಯಾರ್ಥ ಲೆಕ್ಕದಾಗ ಈತ ವಿದ್ಯೆಯಲ್ಲಿ ಬಿದ್ದುಕೊಂಡು ಜೀವಾತ್ಮ ಅಂತ ಅನ್ಸ್ಕೊಳತ್ತಾನ. ಬ್ರಹ್ಮನ ಒಂದು ಮಾಯಲ್ಲಿ ಬಿದ್ದುಕೊಂಡು ಆತ ಶಿವ ಅಂತ ಅನ್ಸ್ಕೊಳತ್ತ, ಈಶ್ವರ ಅಂತ ಅನ್ಸ್ಕೊಳತ್ತಾನ. ಪರಬ್ರಹ್ಮನ ಒಂದು ಏನು
ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದಾಗ ಅಥವಾ ಮಹೇಶ್ವರ ಅಂತ ಅನ್ಸ್ಕೊಳತಾನ, ಅಜ್ಞಾನದಲ್ಲಿ ಬಿದ್ದದ, ಅವಿದ್ಯೆಯಲ್ಲಿ ಬಿದ್ದದಕ್ಕಾಗಿ ಇಲ್ಲಿ ಏನಾಗ್ತದನ್ನ ಈತ ಜೀವಾತ್ಮ ಅಂತ ಅನ್ಸ್ಕೊಳ್ತಾನ. ಆದ್ರ ಇಲ್ಲಿ ಕೂಡ ಈ ಯಾಕಂತಂದ್ರ ಇದು ಲಕ್ಷ್ಯಾರ್ಥದಲ್ಲಿ ವಾಚ್ಯಾರ್ಥದಲ್ಲಿ ಇಲ್ಲಿ ಜೀವಾತ್ಮ ಅಂತ ಅನ್ಸ್ಕೊಂಡಿರ್ತಾನ. ಆದ್ರೆ ವಾಚ್ಯಾರ್ಥದಲ್ಲಿ ಈತಗೆ ಯಾರು ಬಿಂಬ ರೂಪವಾದಂಥವನು ಯಾರು ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪವಾಗಿರುವಂಥದ್ದು, ಇದು ಲಕ್ಷ್ಯಾರ್ಥದಲ್ಲಿ ಬರುವಂಥದ್ದು. ಆಮೇಲೆ ಇದು ಯಾಕಂದ್ರೆ ಮತ್ತೆ ತತ್ಪದಕ ಮಾಯ ವಿಶಿಷ್ಟನಾದಂಥವನ್ ಯಾರು ಈಶ್ವರ. ಈ ಈಶ್ವರ ಯಾಕಂದ್ರೆ ಆತ ಸರ್ವಜ್ಞತ್ವಾದಿಗಳಿಂದ ಕೂಡಿರ್ತಾನೆ. ಈಶ್ವರ ಎಲ್ಲವನ್ನ ಮಾಡುವಂಥವನು. ಈ ರೀತಿಯಾಗಿ ಈಶ್ವರ ಮಾಯ ಉಪಾಧಿಯಿಂದ ಕೂಡ್ಕೊಂಡಿರ್ತಾನೆ, ಜೀವಾತ್ಮ ಅವಿದ್ಯೆ ಉಪಾಧಿಯಿಂದ ಕೂಡಿರ್ತಾನೆ, ಅಂತಃಕರಣ ವಿಶಿಷ್ಟನಾಗಿರ್ತಾನತ. ಹಂಗಾಗಿ ಈತ ಏನಂತಾನ ಈ ಯಾರು ಶಿವ ಈತ ವಾಚ್ಯಾರ್ಥನಾಗಿ ಶಿವ ಅಂತೀವಿ ನಾವು. ಜಗತ್ತಿನಲ್ಲಿ ನೋಡ್ಬೇಕಾದಾಗ ಶಿವ ಬೇರೆ ಜೀವ ಬೇರೆ ಅಂತ ಅನ್ಕೊಳ್ತೀವಿ. ಆದ್ರ ವಿಶೇಷವಾಗಿ ಅದಕ್ಕೆ ಹೇಳ್ತಾರ 4 ಮಹಾವಾಕ್ಯಗಳಲ್ಲಿ ಹೇಳುವಂಥದ್ದೇ ಇದು. ಇಲ್ಲೇ ವಿಚಾರಗಳು ನಾವು ಎಲ್ಲಿ ತಪ್ಪಿದೀವಿ ಅಂದ್ರೆ ಇಲ್ಲೇ ತಪ್ಪಿದೀವಿ. ಯಾಕಂದ್ರೆ ಇಲ್ಲಿ ಜೀವಾತ್ಮ ಬೇರೆ, ಶಿವ ಬೇರೆ, ಪರಮಾತ್ಮ ಬೇರೆ, ಹಲವಾರು ರೀತಿಯಿಂದ ನಾವು ಗೊಂದಲಕ್ಕೊಳಗಾಗಿದ್ದೀವಿ. ಜೀವ ಬೇರೆ ಅದಾನ, ಶಿವ ಬೇರೆ ಅದಾನ ಅಂತ ಹೇಳಿ. ಆದ್ರ ಇಲ್ಲಿ ಮಹಾತ್ಮರು ಹೇಳ್ತಾರ ತೊಂಪದಕ್ಕ ಯಾಕಂದ್ರ ವಾಚ್ಯಾರ್ಥನಾದಂಥವನ ಜೀವ, ಆಮೇಲೆ ಇಲ್ಲಿ ತತ್ಪದಕ್ಕ ವಾಚ್ಯಾರ್ಥನಾದಂಥವನ ಶಿವ. ಆದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಲಕ್ಷ್ಯಾರ್ಥವಾಗಿ ನಾವು ತಿಳ್ಕೊಳ್ಬೇಕಾದಾಗ ಜೀವಾತ್ಮ ಆತ ಪ್ರತ್ಯೇಗಾತ್ಮ ಸ್ವರೂಪವಾಗಿರುವಂಥವನು, ಇಲ್ಲಿ ಶಿವ ಪರಬ್ರಹ್ಮ ಸ್ವರೂಪವಾಗಿರುವಂಥವನು. ಯಾಕಂತಂದ್ರ ವಾಚ್ಯಾರ್ಥದಲ್ಲಿ ಭಿನ್ನವಾಗಿ ಅದಾರ. ಯಾಕಂತಂದ್ರ ಮಾಯ ಉಪಾಧಿಯಿಂದ ಕೂಡಿದಂಥತ್ತ ಯಾರು ಶಿವ ವಾಚ್ಯಾರ್ಥದಲ್ಲಿ. ಆದ್ರ ವಾಚ್ಯಾರ್ಥದಲ್ಲಿ ಭಿನ್ನವಾಗಿ ಅದಾವ. ಯಾವ ರೀತಿ ಶಿವನ ಒಂದು ಲಕ್ಷಣಗಳೇ ಬೇರೆ ಅದಾವ, ಮತ್ತೆ ಜೀವಾತ್ಮನ ಲಕ್ಷಣಗಳೇ ಬೇರೆ ಅದಾವ. ಇವ ಸಾಹಿತ್ಯ ಹುಡ್ತೀನಿ ಅಂತ ಅಜ್ಞಾನಕ್ಕೆ ಈತ ಒಳಗಾಗಿದಾನ, ಸಾಕ್ಷಿ ರೂಪವಾಗಿ ಈತ ಎಲ್ಲಾ ಸರ್ವಜ್ಞತ್ವಗಳಿಂದ ಕೂಡಿದಂತೆ ಈಶ್ವರ ಅದಾನ. ಆದ್ರ ಇಲ್ಲಿ ಲಕ್ಷ್ಯಾರ್ಥದಲ್ಲಿ ನೋಡಿದಾಗ ಮತ್ತೆ ಶಿವನಿಗೆ ಮತ್ತೆ ಜೀವಾತ್ಮನಿಗೆ ಭೇದ ಇಲ್ಲ. ಲಕ್ಷ್ಯಾರ್ಥಗಳಾದಂತ ಪ್ರತ್ಯೇಗಾತ್ಮ ಮತ್ತೆ ಪರಬ್ರಹ್ಮನಿಗೆ ಅಭೇದನೇ ಐತೆ. ಲಕ್ಷ್ಯಾರ್ಥದೊಳಗ ವಾಚ್ಯಾರ್ಥದಾಗ ನೋಡಿದ್ರ ಭಿನ್ನ ಐತೆ. ಆತನ ಲಕ್ಷಣಗಳೇ ಬೇರೆ ಅದಾವ, ಈತನ ಲಕ್ಷಣಗಳೇ ಬೇರೆ ಅದಾವ. ಆದ್ರ ಲಕ್ಷ್ಯಾರ್ಥದಾಗ ನೋಡಿದ್ರ ಪ್ರತ್ಯೇಗಾತ್ಮ ಮತ್ತೆ ಬ್ರಹ್ಮರಿಗೆ ಇಬ್ರಿಗೆ ಭೇದ ಇಲ್ಲ, ಅಭೇದ ಅದ. ಅದಕ್ಕೆ ಉಪಾಧಿ ಧರ್ಮಗಳಿಂದ ಶಿವಜೀವರಂತ ಅನ್ಸಕತ್ತದ, ಬೇರೆ ಭೇದ ತೋರ್ಯದ. ಶಿವನೇ ಬೇರೆ ಜೀವನೇ ಬೇರೆ ಅನ್ನುವಂತ ಭಾವ ಅಲ್ಲೇ ಆಗ್ಯದ. ಯಾವುದರಿಂದ? ಉಪಾಧಿಯಿಂದ. ಆದ್ರೆ ಈ ಉಪಾಧಿಗಳನ್ನ ತೆಗೆದಾಗ ಇಲ್ಲಿ ಯಾವ ಭೇದನೂ ಇಲ್ಲ. ಶಿವ ಯಾಕಂದ್ರೆ ಈ ಜೀವಾತ್ಮ ಅಂತ ಏನ್ ಅನ್ಸ್ಕೊಂಡಿದ್ದಾನಲ್ಲ, ಈ ಜೀವಾತ್ಮ ಮತ್ತೆ ಈ ಜೀವಾತ್ಮನ ಒಂದು ಏನು ಉಪಾಧಿ ತೆಗೆಯುವಂಥದ್ದು, ಮತ್ತೆ ಈ ಶಿವನ ಒಂದು ಉಪಾಧಿಯನ್ನ ತೆಗೆಯುವಂಥದ್ದು ಮಾಯೆ ಮತ್ತ ಅವಿದ್ಯೆ. ಈ ಉಪಾಧಿಗಳನ್ನ, ಜೀವನ ಒಂದು ಉಪಾಧಿ ಆದಂಥದ್ದು ಅವಿದ್ಯೆ, ಈಶ್ವರನ ಉಪಾಧಿ ಆದಂತ ಮಾಯೆ, ಇವೆರಡು ತೆಗೆದು ಬಿಟ್ಟಾಗ ಇರುವಂಥದ್ದು ಒಂದೇನೆ. ಅದಕ್ಕ ಮತ್ತೆ ಜೀವ ಒಂದೇನೆ. ಹೆಂಗ ಈ ಮಠಾಕಾಶ ಕೆಲವೊಂದು ಬಹಳಷ್ಟು ಬರ್ತಾವ ಇನ್ನು ಮುಂದ ದೃಷ್ಟಾಂತಗಳು. ಯಾಕಂದ್ರೆ ಮಠಾಕಾಶ ಘಟಾಕಾಶ ಅಂತ ಕೊಡ್ತಾರೆ. ಈ ಘಟದಲ್ಲಿರುವಂತದ್ದು ಬಯಲು ಒಂದೇನೆ ಅದ, ಮಠದಲ್ಲಿರುವಂತ ಬಯಲು ಒಂದೇ ಅದ. ಅದ್ರ ಉಪಾಧಿ ಇದು ಘಟ ಅಂತ ಅನ್ಸ್ಕೊಂಡದ, ಅದು ಮಠ ಅಂತ ಅನ್ಸ್ಕೊಂಡ. 4 ಚೌಕಾಕಾರವಾಗಿ ಕಟ್ಟಿದಂಥದ್ದು ಅದು ಅದರಲ್ಲಿ ಬೈಲದ, ಅದು ಮಠ ಅಂತ ಅನ್ಸುವಂತ. ಇದು ಗಡಿಗೆ ಒಳಗಡೆ ಇರುವಂತ ಬೈಲು ಇದು ಘಟಾಕಾಶ ಅಂತ ಅನ್ಸ್ಕೊಳತದ. ಆದ್ರ ಗಡಿಗೆಯನ್ನು ಹೊಡೆದಾಗ ಆಮೇಲೆ ಅಲ್ಲಿ ಮಠದ ಸುತ್ತ ಗೋಡೆ ಉಪಾಧಿ ತೆಗೆದಾಗ ಇರುವಂತ ಬೈಲು ಒಂದೇನೆ. ಅದಕ್ಕ ಇಲ್ಲಿ ಜೀವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ ಅಂತ ಈ ಒಂದು ಇಬ್ರು ಒಂದೇನೆ. ಈ ಉಪಾಧಿಯಿಂದ ಭಿನ್ನ ಅನ್ಸದಷ್ಟೇ ಹೊರತಾಗಿ ಎರಡು ಒಂದೇ ಅಭೇದ ರೂಪ ವಾಕ್ಯವನ್ನ ಯಾರು ಬೋಧನೆ ಮಾಡ್ತಾರ, ಬೋಧಿಸ್ತಾರ ಅವ್ ಕಾರಕ ಗುರು ಅಂತ ಹೇಳಿಸ್ಕೊಳ್ತಾರ ನೋಡ್ರಿ. ಅದಕ್ಕ ಈ ರೀತಿಯಾಗಿ ಏನ್ ಹೇಳ್ತಾರ, ಶಿವ ಬೇರೆ ಅಲ್ಲ ಜೀವ ಬೇರೆ. ಲಕ್ಷ್ಯಾರ್ಥದಾಗ ವಾಚ್ಯಾರ್ಥದಾಗ ಭಿನ್ನ ಅನಿಸ್ತಾರ. ನಾವೆಲ್ಲ ಎಲ್ಲಿ ತಿಳ್ಕೊಂಡಿದೀವಿ ಅಂದ್ರೆ ವಾಚ್ಯಾರ್ಥನೇ ತಿಳ್ಕೊಂಡಿದೀವಿ ನಾವು. ಅದ್ರ ಲಕ್ಷ್ಯಾರ್ಥದ ಒಳಗಡೆ ಏನೈತಂತ ಗೊತ್ತಿಲ್ಲಲ್ಲ. ಇದ್ರ ಒಳಗಡೆ ಇರುವಂತ ವಿಚಾರವನ್ನ ತಿಳಿಸ್ತಾನಲ್ಲ ಈತ ಕಾರಕ ಗುರು ಅಂತ ಹೇಳಿಸ್ಕೊಳತಾನೆ. ಹಿಂಗೈತಿ ನೋಡು ಭೇದ ಇಲ್ಲ ಅಂತ ಹೇಳ್ತಾನಂತ.
ಕಾರಕ ಗುರು ಏನ್ ಹೇಳ್ತಾನಂತಂದ್ರ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಶಿವ ಬೇರೆ ಅಲ್ಲ ನೋಡಪ್ಪ, ಲಕ್ಷ್ಯಾರ್ಥದಾಗ ಹಿಂಗೈತೆ, ವಾಚ್ಯಾರ್ಥದಾಗ ಹಿಂಗೈತೆ, ಲಕ್ಷ್ಯಾರ್ಥದಾಗ ಯಾವ ಭಿನ್ನತೆ ಇಲ್ಲ, ಅಭೇದ ಸ್ಥಿತಿಯಲ್ಲೇ ಇರುವಂತದ್ದು. ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇನೆ ಇರುವಂತದ್ದು. ಯಾಕಂದ್ರೆ ಘಟದಲ್ಲಿರುವಂತ ಬಯಲು ಮತ್ತೆ ಮಠದಲ್ಲಿರುವಂತ ಬಯಲು ಎರಡು ಒಂದೇನೆ, ಉಪಾಧಿ ಕಳಿಸಿದಾಗ ಒಂದೇ ಆಗ್ಬಿಡುವಂಥದ್ದು. ಹಿಂಗೆ ತಿಳಿಸುವಂತನೇ ಯಾರಪ್ಪ ಅಂದ್ರೆ ಕಾರಕ ಗುರು ಅಂತ ಹೇಳಿಸ್ಕೊಡುತ್ತಾನ ಅಂತ ಹೇಳ್ತಾರ. ಮತ್ತೆ ಇನ್ನೊಂದು, ಯಾಕಂತಂದ್ರ ಇಲ್ಲಿ ಕೆಲವು ವಿಷಯಗಳನ್ನ ಮತ್ತ ಈ ವಿಹಿತ ಗುರು ಹೇಳುವಂಥದ್ದು. ವಿಶೇಷವಾಗಿ ಅಂತಂದ್ರೆ ವಿಶೇಷ ಅಂತ ಹೇಳ್ತಾರೆ, ಹಿತ ಅಂದ್ರ ನಮ್ಗೆ ಹಿತವಾಗಿರುವಂತ ವಿಚಾರ, ವಿಹಿತ ಗುರು ಅಂತ ಹೇಳುವಂಥದ್ದು. ನೋಡ್ರಿ, ಇಂಥ ವಿಚಾರವನ್ನು ನಾವು ಮೂಲ ಇಲ್ಲಿಗೆ ಬರ್ಬೇಕಾದ್ರೆ ಬಹಳ ಕಷ್ಟ. ಇಂಥ ಗುರುಗಳು ಸಿಗ್ಬೇಕಂದ್ರೂ ಬಹಳ ಕಷ್ಟ. ಬಹಳ ಜಗತ್ತಿನಾಗ ಎಲ್ಲವನ್ನ ನಾವು ಅವರಿಂದ ಇವು ಸಿಗ್ಬೋದು, ಎಲ್ಲವೂ ಸಿಗ್ಬೋದು. ಆದ್ರ ಈ ವಸ್ತುವನ್ನ ನಮ್ಗ ತಿಳಿಸುವಂತ ಒಂದು ಸದ್ಗುರು ನೋಡ್ರಿ, ವಿಹಿತ ಗುರು. ನಮ್ಗೆ ಇಲ್ಲಿಗೆ ಬಂದಾಗೆ ನಮ್ಮ ಏನು ದುಃಖ ಭವರೋಗ ಅನ್ನುವಂಥದ್ದು ನಿವೃತ್ತಿ ಆಗುವಂಥದ್ದು ನೋಡ್ತೀವಿ. ಯಾಕಂದ್ರೆ ಇದು ಗುಲ್ಬರ್ಗ ಐತೆ, ನಾವು ಗುಲ್ಬರ್ಗ ಅನ್ನುವಂಥ ದೊಡ್ಡ ಊರು. ಆದ್ರೆ ಒಂದೊಂದು ವಸ್ತು ಎಲ್ಲ ಕಡೆ ಸಿಗಂಗಿಲ್ಲ, ಎಲ್ಲೋ ಒಂದೇ ಕಡೆ ಮಾತ್ರ. ಯಾಕಂದ್ರೆ ನಮ್ಗೆ ಆ ವಸ್ತು ನಾವು ಪಡ್ಕೊಳ್ಬೇಕಾಗ್ಯದ, ಸಿಗ್ಬೇಕಾಗ್ಯದ, ನಮ್ಗೆ ಸಿಗ್ತಾ ಇಲ್ಲ. ಎಷ್ಟು ಯಾಕಂತಂದ್ರ ಈ ನಮ್ ಕಾರಿಗೆ ಒಂದು ಗ್ಲಾಸಿಗೆ ಇದು ಹಚ್ಬೇಕಾಗಿತ್ತು, ಏನೋ ಅದು ಬಾಗ್ಲಿದೇನೋ ಒಂದ್ ಸ್ವಲ್ಪ ರಿಪೇರಿ ಮಾಡ್ಬೇಕಾಗಿತ್ತು, ಒಂಚೂರು ಗ್ಲಾಸಿಂದು. ಇಡೀ ಗುಲ್ಬರ್ಗ ತುಂಬಾ ಎಲ್ಲಾ ಅಂಗಡಿ ಕೇಳಿದ್ರ ಇಲ್ಲ ಇಂಥವ್ರ ಅಂಗಡಿ ಅಲ್ಲೇ ಐತಿ ನೋಡ್ರಿ, ಅಲ್ಲೇ ಐತಿ ನೋಡ್ರಿ, ಅಲ್ಲೇ ಐತಿ ನೋಡ್ರಿ ಅಂತ ಹೇಳ್ತಿದ್ರು. ಬಟ್ ಹುಡುಕಿದ್ವಿ ಸಿಗ್ಲಿಲ್ಲ. ಅಂತದ್ ಏನಪ್ಪ ಇಂಥ ದೊಡ್ಡ ಊರಾಗ ಇಂಥದ್ದು ಒಂದು ಅಂಗಡಿ ಸಿಗ್ತಾ ಇಲ್ಲಲ್ಲ, ಎಲ್ಲ ಒಂದೇ ಕಡೆ ಆದಂತ ಹೇಳ್ತಾರಲ್ಲ ಅಂತ ಊರ್ ತುಂಬಾ ತಿರುಗಿಡಿದ್ರು ಕೂಡ ಒಂದೇ ಕಡೆ ಇರುವಂಥದ್ದು ಶಾಪ್. ಅಲ್ಲಿಗೆ ಹೋಗಿ ಅದನ್ನ ಮಾಡ್ಸ್ಕೊಂಡಾಗ ನಮ್ಗೇನ್ ಅನಿಸ್ತು, ಯಪ್ಪ ಶಿವ, ಇಷ್ಟೆಲ್ಲ ತಿರುಗಾಡಿದ್ವಿ, ಇಂಥ ದೊಡ್ಡ ಊರಾಗಿದ್ ಒಂದೇ ಅಂಗಡಿ ಐತಲ್ಲ ಅನ್ನುವಂಥ ಭಾವ ಬಂತು. ಅಂದಾಗ ಇಲ್ಲಿ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದ. ಈ ಭವರೋಗದಿಂದ ನಾವು ನಿವೃತ್ತಿ ಆಗ್ಬೇಕಾಗಿದೆ, ದುಃಖದಿಂದ ನಿವೃತ್ತಿ ಆಗ್ಬೇಕಾಗ್ಯದ ಅಂತಂದಾಗ ಇಂಥ ಸದ್ಗುರು ನೋಡ್ರಿ. ಅದಕ್ಕ ನಾವು ಗುರುಗಳಲ್ಲಿ ಬಹಳಷ್ಟು ಅಲ್ಲಿ ವಿಚಾರ ಮಾಡಿ ಪಡ್ಕೊಳ್ಬೇಕಂತ ನಿಜಗೊಂಡ್ರೆ ಎಚ್ಚರಿಕೆ ಕೊಡುತ್ತಾರೆ. ವಿಹಿತ ಗುರು ಏನ್ ಮಾಡ್ತಾನ ಅಂತಂದ್ರ, ಇದು ಯಾವ ರೀತಿ ಅಂತಂದ್ರ ಉಪಾಧಿ ಮೂಲಕ ಇವೆಲ್ಲ ತೋರ್ತಾವಲ್ಲ, ಆದ್ರ ಇವೆಲ್ಲ ತೋರ್ತಾವ ಉಪಾಧಿ ಮೂಲಕ ಹಿಂಗ್ ತೋರ್ತಾವ. ಆದ್ರ ಇಲ್ಲಿ ಯಾವ ರೀತಿ ಅಂತಂದ್ರ ನಿಜವಾಗಿ ಅಂತ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ. ಪರಮಾತ್ಮ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಅಲ್ಲಿ ಕೆಲವು ಸಂಶಯಗಳನ್ನೆಲ್ಲ ಕಳೆದು ಹೆಂಗಿದೆ ನೀನು ಅಖಂಡೈಕ ರಸರೂಪವಾದಂಥ ಚಿನ್ಮಾತ್ರ ಬ್ರಹ್ಮವೇ ನೀನಿದೆ. ಈಗ ಜೈಲಿನಲ್ಲಿರುವಂಥವ್ರು ಬಹಳಷ್ಟು ದಿವಸದಿಂದ ಅಲ್ಲಿ ಉಳ್ಕೊಂಡ ನಂತರ ಅವ್ರೇನು ಈಗ ಎಲ್ಲ ಅಧಿಕಾರಿಗಳಿಗೆ ಒಳ್ಳೆ ವ್ಯಕ್ತಿ ಅನ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಬಂದು ನಂತರ ಅವ್ರ ಆಫೀಸರ್ ಇಲ್ಲ ಒಳ್ಳೆ ಸನ್ನಡತೆಯ ವ್ಯಕ್ತಿ ಅದನ್ನು ಅಂತ ಅವ್ರು ಬರೆದು ಕೊಡ್ತಾರೆ. ಅವ್ರೆಲ್ಲಾನು ಈ ವಿಚಾರಗಳನ್ನ ಬರೆದಿರ್ತಾರೆ. ಅಂದ್ರೆ ಅದು ಮೂಲ ನಾನು ಸನ್ನಡತಿ ವ್ಯಕ್ತಿ, ಈ ಜೈಲಿನಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಒಳ್ಳೆ ಮನಸ್ಸನ್ನ ಇಟ್ಕೊಳ್ಬೇಕು, ಒಳ್ಳೆ ಭಾವವನ್ನ ಹೊಂದಬೇಕು ಅನ್ನುವಂಥ ಭಾವದಲ್ಲಿ ಆತ ಬಂದಿರ್ತಾನೆ. ಎಲ್ಲರಿಗೂ ಒಳ್ಳೆಯವನಾಗೆ ಬರ್ತಾನೆ. ಕೊನೆಗೆ ಅಲ್ಲಿ ಏನೇನ ಇರ್ತಾರ ಅವರ ಅಧಿಕಾರಿಗಳು ಒಬ್ರಿಂದ ಅಲ್ಲಿಗೆ ಬಂದು ಕೊನೆಗೆ ಅಲ್ಲಿರುವಂತಹ ಒಂದು ದೊಡ್ಡ ಅಧಿಕಾರಿಗೆ ಈತ ಸನ್ನಡತೆಯ ವ್ಯಕ್ತಿ ಇದ್ದಾನ, ಈತ ಎಲ್ಲ ಒಂದು ಮನಸ್ಥಿತಿ ಆಗಿರ್ಬೋದು, ಈತನ ವರ್ತನೆ ಆಗಿರ್ಬೋದು, ಜನರ ಜೊತೆ ನಡ್ಕೊಳ್ಳುವಂತ ರೀತಿ ಆಗಿರಬಹುದು ಎಲ್ಲಾ ರೀತಿಯಿಂದ ಚೆನ್ನಾಗಿದ್ದಾನ, ಈತ ಸನ್ನಡತೆಯ ವ್ಯಕ್ತಿ ಆಗ್ಲಿಕ್ಕೆ ಯೋಗ್ಯ ಅದಾನ ಅಂತ ಅವ್ರು ಒಂದಿಷ್ಟು ಬರೆದು ಕೊಟ್ಟು ಕೊನೆಗೆ ಆ ರಾಷ್ಟ್ರಪತಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು ಅದನ್ನ ಕಳಿಸ್ತಾರೆ. ಆದ್ರೆ ಅಲ್ಲಿ ಕಳಿಸಿದ ನಂತರ ಆತನ ಕೆಲಸ ಏನಿರ್ತದಂತಂದ್ರೆ ಅಲ್ಲಿ ಬಿಡುಗಡೆ ಮಾಡುವಂತದ್ದೇ ಕೆಲಸ ನೋಡ್ರಿ, ಅಲ್ಲಿ ಬಿಡುಗಡೆ ಮಾಡ್ತಾನಂತ. ಯಾಕಂತಾರ ಅದೇ ರೀತಿ ಕೂಡ ಈತನ ಬಲ್ಲಿರುವಂತ ಸಂಶಯಗಳೆಲ್ಲ ನಿವೃತ್ತಿ ಮಾಡಿ ಅದಕ್ಕ
ಕೆಲವು ಅದನ್ನ ಹತ್ರ ಇರುವಂತ ಸಂಶಯಗಳನ್ನ ಕಳೆದು, ಶಿಷ್ಯನ ಹತ್ರ ಇರುವಂತ ಸಂಶಯಗಳನ್ನೆಲ್ಲ ಕಳೆದು, ನೀನು ಹೆಂಗಿದಿ ಅಂತಂದ್ರ ಉಪಾಧಿಗಳನ್ನ ತೆಗೆದ ನಂತರ ಅಖಂಡೈಕ ರಸರೂಪ ಚಿನ್ಮಾತ್ರ ಬ್ರಹ್ಮವೇ ನೀನಂತ ಯಾವುದೇ ಒಂದು ಸಂಶಯ ಇಲ್ಲ ನಿಶ್ಚಯ ಜ್ಞಾನವನ್ನು ಉಂಟು ಮಾಡ್ತಾನೆ. ಅದಕ್ಕೆ ಮೊದಲೇ ಹೇಳ್ಕೊಂಡು ಬಂದಿದ್ದಾರೆ ಅವರು. ಯಾವ ರೀತಿ ಅಂತಂದ್ರ ವಿಹಿತ ಗುರು ಏನನ್ನ ಏನ್ ನೋಡಂಗಿಲ್ಲ, ಬರೀ ಪರತತ್ವದ ವಿಚಾರ. ಅದಕ್ಕೆ ಹೇಳ್ತಾರೆ ಅವರು, ಕರುಣ ರಸದ ಕೋಡಿ ಬರೀವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಅಂತ ಹೇಳ್ತಾರ ಅವರು. ಅಂದ್ರೆ ಈತ ಏನ್ ಮಾಡ್ತಾನ, ಡೈರೆಕ್ಟ್ ನೀನ್ ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅನ್ನುವಂಥದ್ದನ್ನ ಆ ನಿಶ್ಚಯ ಜ್ಞಾನವನ್ನು ಉಂಟು ಮಾಡಿಬಿಡ್ತಾನೆ. ಅಂದ್ರೆ ಸ್ವಸ್ವರೂಪದ ಒಂದು ಆ ಸ್ಥಿತಿಯ ಆ ಲಕ್ಷಣಾತ್ಮಕ ಮೋಕ್ಷವನ್ನ ಕೊಡುವಾತನೇ, ತಿಳಿಸುವಾತನೇ, ಅರಿಸುವಾತನೇ ವಿಹಿತವಿ, ನೀನೇ ಪರಬ್ರಹ್ಮ. ಅದಕ್ಕೆ ಮುಂಚೆ ನಮಗ ಫಸ್ಟ್ ಗುರು ಹೇಳುವಂತ ವಿಹಿತ ಗುರು ಇದನ್ನೇ ಹೇಳ್ತಾರೆ, ನಿನ್ನ ಬಿಟ್ಟು ಅನ್ನೇ ಇಲ್ಲ, ನೀನೇ ಪರಮಾತ್ಮ, ಯಾಕೆ ಕಳ್ತಿದಿ ಎದ್ದೇಳು ಅಂತಾರೆ. ಪಾದಕ್ಕೆ ಬಂದು ಬಿದ್ದ ಶಿಷ್ಯನಿಗೆ ನೋಡ್ರಿ, ಒಂದು ವಿಚಾರದಾಗ ಸಿದ್ಧಾರೂಢರು ಅವ್ರು ಬಂದ್ರು, ಅಪ್ಪ ನಾನು ಎಲ್ಲವನ್ನ ಮಾಡಿದ್ದೀನಿ, ಯಾಕಂತಂದ್ರೆ ಯಾರು ಹೇಳಿದ್ದನ್ನು ಮಾಡಿದ್ದೀನಿ, ಅದು ಮಾಡು ಇದು ಮಾಡು, ಯಜ್ಞ ಯಾಗಾದಿಗಳನ್ನ ಮಾಡು, ಜಪ ತಪ ಮಾಡು, ಯೋಗವನ್ನ ಮಾಡು, ಎಲ್ಲ ಮಾಡು ಅಂತ ಹೇಳಿದ್ರು, ಮಾಡಿದ್ದೀನಿ ನಾನು. ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ ಅಂತ ಬಂದು ಪಾದಕ್ಕೆ ಬಿದ್ದಾಗ ಸಿದ್ಧಾರೂಢರು ಒಂದೇ ಮಾತು ಹೇಳಿದ್ರು ನೋಡ್ರಿ, ಅಲ್ಲ ಇಷ್ಟೆಲ್ಲ, ಯಾಕಂದ್ರೆ ಗೊತ್ತು ಅವರಿಗೆ, ಸದ್ಗುರುವಿಗೆ ಗೊತ್ತು. ನಾನು ಮೊದಲೇ ವಿಚಾರ ಹೇಳ್ದಂಗ ಇದನ್ನೆಲ್ಲವನ್ನ ಗೊತ್ತಿದ್ದಂತ ಸದ್ಗುರು ಯಾರ್ಯಾರು ಹೇಗಿದ್ದಾರ, ಯಾರ್ಯಾರು ಯಾವ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಯಾವ್ಯಾವ ರೋಗದಿಂದ ಬಳಲ್ತಾ ಇದ್ದಾರ ತಕ್ಷಣದಲ್ಲಿ ಗೊತ್ತಿಡಿತಾನೆ. ಯಾಕಂದ್ರೆ ಎಲ್ಲ ಬಲ್ಲವನಾಗಿರ್ತಾನೆ, ಶ್ರೇಷ್ಠ ಒಂದು ಸ್ಪೆಷಲಿಸ್ಟ್ ಇರ್ತಾನತ. ಅದಕ್ಕೆ ಗೊತ್ತಿರ್ತಾವೆ ಎಲ್ಲ ಸಣ್ಣ ಪುಟ್ಟು ದೊಡ್ಡ ಪುಟ್ಟು ಎಲ್ಲ ಬಲ್ಲವಾಗಿರ್ತಾನೆ. ಆದ್ರೆ ಕೆಳಗಡೆ ಡಾಕ್ಟರ್ಗಳಿಗೆ ಗೊತ್ತಿರಂಗಿಲ್ಲಲ್ಲ. ಹಂಗ ಈ ವಿಶೇಷ ಗುರು ಎಲ್ಲ ಬಲ್ಲವನಾಗಿರ್ತಾನೆ. ಯಾರು ಯಾವ ಮಾತಾಡಿದ್ರು ಕೂಡ ಈತ ಇಂಥ ರೋಗದಿಂದ ಬಳಲ್ತಾ ಇದ್ದಾನ, ಈತಿಗೆ ಇಂಥ ಒಂದು ಸಮಸ್ಯೆ ಇದೆ ಅನ್ನುವಂಥದ್ದು ಮಾತ್ರ ಗುರುವಿಗೆ ಗೊತ್ತಿರ್ತದೆ. ಆಯಾ ಪ್ರಕಾರ ಆತ ಬೋಧನೆ ಮಾಡ್ತಿರ್ತಾನಲ್ಲ ಅಲ್ಲಿ. ಅದಕ್ಕೆ ಈತ ಬಂದು ಹೇಳಿದ, ನಾನು ಎಷ್ಟು ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನನಗ ದುಃಖ ಅನ್ನೋದು ಹೋಗ್ತಾ ಇಲ್ಪ ಅಂತ ಪಾದಕ್ಕೆ ಬಂದು ಬಿದ್ದಾಗ ಹೇಳ್ದ, ಹೇಳು ಯಾಕಂತಂದ್ರ ಇವೆಲ್ಲ ದುಃಖಗಳಿಗೆ ಯಾರು ಇದೆಲ್ಲ ದುಃಖ ಅನುಭವಿಸುವಂಥವ್ರು, ಈ ಮನಸ್ಸು ಅನ್ನುವಂಥದ್ದು ಏನದು ಅಂತ ವಿಚಾರ ಮಾಡ್ತಾರೆ. ಯಾಕಂದ್ರ ಇಷ್ಟು ಒಂದು ತಿಳ್ಕೊ, ಮನಸ್ಸು ನಾನಲ್ಲ ಅಂತ ತಿಳ್ಕೊ. ಮನಸ್ಸು ನಾನಲ್ಲ ಅಂದಾಗ ಮುಗಿದ ಹೋಯ್ತಲ್ಲ. ದುಃಖ ಆದ್ರೇನು ಸುಖ ಆದ್ರೇನು ಅದು ನಿನ್ನ ಸಂಬಂಧನೇ ಇಲ್ಲ, ನಿನ್ನೆಲ್ಲ ಆದಂತ ವರ್ತನೆ ಯಾವ ನಿನ್ನ ಸಂಬಂಧ ಇಲ್ಲ. ಅದಕ್ಕೆ ನಿಜಗೊಂಡ್ರೆ ಬಾ ತನುಭಾವವಳಿಯ ದುಃಖದ ಕೀಡು ಅಂತ ಹೇಳ್ಬಿಡ್ತಾರೆ. ಯಾವ ವಿಹಿತ ಗುರು ಹೋದಾಗ, ಶಿಷ್ಯ ಹೋದಾಗ ಏನು ಕೇಳಂಗ್ಲದ. ಏನ್ ಹೇಳಿದ್ರು ನೋಡ್ರಿ, ಎಷ್ಟೊಂದು ಅದ್ಭುತವಾದಂತ ವಿಚಾರ ಹೇಳ್ತಾರ ಅವರು. ನೀನೇ ಪರಮಾತ್ಮ ತತ್ವಮಸಿ ವಾಕ್ಯವನ್ನೇ ಬೋಧನೆ ಮಾಡಿದಾಗ ಹೆಂಗಿರ್ಬೋದಪ್ಪ, ತತ್ವಮಸಿ ವಾಕ್ಯದಲ್ಲಿ ನೀನೇ ಪರಮಾತ್ಮ ಅಂದಾಗ ನಾನು ಹೇಗಿದ್ದೀನಿ, ನಾನು ಹೆಂಗ್ ಪರಮಾತ್ಮ ಆಗ್ತೀನಿ ಅಂತ ಏನಾದ್ರೂ ಬೈ ಚಾನ್ಸ್ ತಲೆಗೆ ಹತ್ತಿ ಬಿಟ್ರ ಆ ಸತತವಾಗಿ ಕುಂತು ಕೇಳ್ಬೇಕು. ಮತ್ತದು ಒಂದು ಸಲ ಕೇಳುವಂಥದ್ದಲ್ಲ, ಒಂದ್ ಗಿಡ ಏನು ಒಮ್ಮೆಲೆ ಬೆಳೆದ್ ಬಿಡ್ತದನ್ನು ಇಲ್ಲಲ್ಲ. ಅಲ್ಲಿ ಸತತವಾಗಿ ಕೂತ್ಕೊಂಡು, ಅಲ್ಲ ಗುರುಗಳು ನೀನೇ ಬ್ರಹ್ಮ ಅಂತಂದ, ನೀನೇ ಪರಮಾತ್ಮ ಅಂತಂದ, ನಾನು ಹೆಂಗ್ ಪರಮಾತ್ಮ ಅದೇ ಮತ್ತೆ ಹಿಂಗ್ ಹೇಳ್ತಾರೆ ಹಂಗೆ ಹೇಳ್ತಾರೆ ಗುರುವಿನ ಮೇಲೆ ದೋಷಣೆ ಮಾಡಿ ಬಿಡುವಂಥದ್ದಲ್ಲ. ಆದ್ರೆ ನೀನೇ ಪರಮಾತ್ಮ ಅಂತ ಹೇಳಿದಂತಂದ್ಮೇಲೆ ನಾನು ಹೆಂಗ್ ಪರಮಾತ್ಮ ಅದೇ ಅಂತನ್ನುವಂಥದ್ದನ್ನ ಪ್ರತಿ ದಿವಸ ಅಲ್ಲಿ ಕೂತ್ಕೊಂಡು ಶ್ರವಣ ಮನನ ನಿರ್ದೇಶ ಮಾಡಿದಾಗ ಅವಾಗ ನೀನೇ ಹೇಗ್ ಬಿಡ್ತೀಯಲ್ಲ ಮಾಡೇ ಬಿಡ್ತಾನತ್ತಾಗ. ಆ ಸ್ವಸ್ವರೂಪದ ಜ್ಞಾನಕ್ಕೆ ತಗೊಂಡೆ ಹೋಗ್ತಾನ. ಆತ ನಿನ್ನ ಕೈ ಯಾವತ್ತು ಬಿಡಂಗಿಲ್ಲ. ಅದಕ್ಕೆ ಹೇಳ್ತಾರ, ನೀನ್ ಹಿಡಿಬಹುದು, ಆದ್ರೆ ಗುರು ಒಂದು ಸಲ ನಿನ್ ಕೈ ಹಿಡ್ದನಂದ್ರೆ ಯಾವತ್ತೂ ಬಿಡಂಗಿಲ್ಲ. ನಿನ್ ಸ್ವಸ್ವರೂಪದ ಜ್ಞಾನಕ್ಕೆ ತಗೊಂಡೋಗ್ ನಿನ್ ಮುಕ್ತನ್ನೇ ಮಾಡ್ತಾನ. ಅದಕ್ಕೆ ಹಿಡಿಬೇಕು, ಎಂಥ ಗುರುವಿಗೆ ಇಂಥ ಗುರುವಿಗೆ ಹಿಡಿಬೇಕು. ಅದ ನಿನ್ನ ಕೈ ಯಾವತ್ತು ಬಿಡಂಗಿಲ್ಲ, ನಂಬಬೇಕು, ಕೈ ಹಿಡಿಬೇಕತ್ತನ್ನ.
ನಂಬಬೇಕು, ಶ್ರದ್ಧೆ ಭಕ್ತಿ ಎಲ್ಲ ಹರ ಗುರುವೇ ಗತಿ ಅನ್ಕೊಂಡು ಅದನ್ನ ನಂಬಿ ಬಿಟ್ರೆ ನಿನ್ ಯಾವತ್ತೂ ಕೈ ಬಿಡಂಗಿಲ್ಲ, ನಿನ್ನ ಮುಕ್ತನಾಗೆ ಮಾಡಿಬಿಡ್ತಾನೆ ಮತ್ತೆ. ಅಷ್ಟು ತಾಕತ್ತು ವಿಹಿತ ಗುರು. ಅದಕ್ಕೆ ನಿನ್ನ ಸ್ವಸ್ವರೂಪದ ಆ ಒಂದು ಲಕ್ಷಣಾತ್ಮಕ ಮೋಕ್ಷವನ್ನ ಯಾರು ತಿಳಿಸ್ತಾರ, ಅರಿಸ್ತಾರ, ಯಾಕಂತಂದ್ರ ನಿನಗಂಥ ಒಂದು ಮೋಕ್ಷದ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದದ ಸ್ಥಿತಿಯ ಒಂದು ಮಾಡ್ತಾನ ಅಂತದ್ಗೆ ಯಾರು ಅಂದ್ರ ವಿಹಿತ ಗುರು ಅಂತ ಹೇಳಿಸಿಕೊಡುತ್ತಾನ. ಈ ರೀತಿಯಾಗಿ ಈಗ ಶಿಷ್ಯರ ಅಧಿಕಾರಕ್ಕೆ ಅನುಗುಣವಾಗಿ ಈಗ ಉಪದೇಶಗಳನ್ನ ಮಾಡ್ತಾ ಮಾಡ್ತಾ ಬರ್ತಾರ. ಅದಕ್ಕೆ ಈಗ ಗುರುಗಳು ಆ ರೀತಿ ಮಾಡೋದಕ್ಕೆ ಬೇರೆ ಬೇರೆ ಹೆಸರುಗಳು ಬಂದು ಬೇರೆ ಬೇರೆ ಗುರುಗಳು ಇರ್ತಾರ. ಅದಕ್ಕ ನೋಡ್ಬಿಟ್ಟು ವಿಚಾರ ಮಾಡಿಬಿಟ್ಟು ನಾವ್ ಈ ಜನ್ಮಕ್ಕೆ ಬಂದಿದೀವಿ, ನಾವ್ ಏನನ್ನ ಪಡ್ಕೊಳ್ಬೇಕು, ಎಂತ ಗುರು ಇಂಥದನ್ನ ಕೊಡ್ತಾನ ನಮಗ, ಶ್ರೇಷ್ಠ ಗುರು ವಿಹಿತ ಗುರು ಆದಂಥವನೇ ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಅದ. ಅಂತ ಗುರುವನ್ನ ನಾವು ಶೋಧನೆ ಮಾಡಿ ಆ ಗುರುವನ್ನ ಪಡ್ಕೊಂಡು ನಾವು ಸತತ ಶ್ರವಣ ಮನನ ನಿಧಿದಾಸನ ಮಾಡಿದ್ರೆ ಇದೇ ಜನ್ಮದಲ್ಲಿ ಅಂಥ ಭವರೋಗ ಅನ್ನುವಂಥದ್ದು ನಾವು ಕಳ್ಕೊಳಕ್ ಸಾಧ್ಯ ಆಗ್ತದ, ದುಃಖ ಅನ್ನುವಂಥದ್ದು ಕಳ್ಕೊಳಿಕ್ ಸಾಧ್ಯ ಆಗ್ತದ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದಕ್ಕಾಗಿ ನಿಜಗೊಂಡ್ರು ಇದು ಎಚ್ಚರಿಕೆ ಕೊಡ್ತಾರೆ. ಎಲ್ಲೆಲ್ಲೋ ಕೂತ್ಕೊಂಡು ನಮಗ್ ಮೋಕ್ಷ ಆಗ್ಲಿ ಎಂತ ಗುರುಗಳನ್ನ ಪಡ್ಕೊಂಡು, ಯಾಕಂದ್ರೆ ನಾವು ಕೇಳುವಂಥದ್ದು ಬಹಳ ದೊಡ್ಡದಾಗಿರ್ತದೆ. ಅಪ್ಪ ನಮಗ್ ಮೋಕ್ಷ ಕೊಡು, ಮೋಕ್ಷ ತಿಳಿಸಪ್ಪ, ಮೋಕ್ಷದ ವಿಷಯ ತಿಳಿದ್ರೆ ನಿಮಗೆ ನಡಿ, ನೀವೇನ್ ಸಂಸಾರಸ್ತ್ರ ನಿಮಗೆ ತಿಳಿತಿದೆ ಅಂದ್ಬಿಟ್ರೆ, ಅಥವಾ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ದಾರಿ ತಪ್ಪಿಸಿದ್ರೆ ಬರಕಾಗ್ತದ ಮುಂದೆ. ಪ್ರತಿಯೊಬ್ಬರ ಸಂಸಾರದಾಗನೇ ಇರ್ಲಿ ಹೊರಗನೇ ಇರ್ಲಿ ಒಳಗಲ್ಲಿ ಪ್ರತಿಯೊಬ್ಬರಿ ಮಾನವ ಶರೀರವನ್ನ ತೊಟ್ಕೊಂಡು ಬಂದಂಥವ್ರು ಇದನ್ನ ನಿಜವಾದ ಮೋಕ್ಷವನ್ನ ಪಡ್ಕೊಳ್ಬೇಕಾದಂಥದ್ದು ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾರಲ್ಲ. ನಾವ್ ಎಲೆಕ್ಷನ್ದಾಗ ಹಾಕ್ತಿವಿ, ಇಲ್ರಿ ನಂಗೆ 21 ವರ್ಷ ಆಯ್ತು, 19 ವರ್ಷ ಆಯ್ತು, 18 ವರ್ಷ ಇಲ್ಲ ನಮ್ಗೆ ಆ ಹಕ್ಕು ಬಂದಿದೆ ಹಾಕೋದು ನಮ್ದು ಅಂತ ನಾವ್ ಹೆಂಗ್ ಹೇಳ್ತೀವಿ. ಅದ್ರಂಗ ಪ್ರತಿಯೊಬ್ರು ಈ ಮಾನವನಾಗಿ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಬಂದ ಮೇಲೆ ಇದನ್ನ ಪಡ್ಕೊಳ್ಳುವಂಥದ್ದು ಪ್ರತಿಯೊಬ್ರಿಗೆ ಹಕ್ಕು ಐತೆ. ಅದಕ್ಕೆ ಇದನ್ನ ಪಡ್ಕೊಳ್ಬೇಕಾದ್ರ ಈ ಗುರುಗಳನ್ನ ನೋಡಿ ಅಥವಾ ವಿಚಾರ ಮಾಡಿ ಇದನ್ನ ಪಡ್ಕೊಂಡಾಗ ನಾವು ಬಹಳಷ್ಟು ಒಂದು ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದ. ಅದಕ್ಕೆ ಗುರುವನ್ನ ಸ್ವಲ್ಪ ಶೋಧನೆ ಮಾಡಿ ನಮ್ಮನ್ನ ಯಾಕಂದ್ರೆ ಇದು ದುಃಖದಿಂದ ಪಾರು ಮಾಡುವಂತ ಸದ್ಗುರುವಿನ ಪಡ್ಕೊಂಡ್ರ ನಮ್ಮ ಈ ಜನ್ಮ ಸಾರ್ಥಕ ಆಗ್ತದ ಅಂತೇಳಿ ಗುರುಗಳ ಬಗ್ಗೆ ಮಹಾತ್ಮರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇದರಲ್ಲಿ. ಆಮೇಲೆ ನಮ್ಗೆ ಇನ್ನೂ ಒಂದು ಇಂಥ ಒಂದು ಗುರುಗಳ ಬಗ್ಗೆ ಅವರು ಹೇಳ್ತಾ ಬಂದ್ರು. ಈಗ ನಾವ್ 2ನೇ ಪದದ್ದು ಒಂದ್ ಸ್ವಲ್ಪ ನೋಡೋಣ. ಸುಮ್ಮನಾಗೋದು ವಿಧಿಯೊಳು ಒಂದದೆ ಮುಕ್ತಿ. ನೋಡ್ರಿ ಇಲ್ಲಿ ಕೂಡ ಯಾರಿಗ್ ಹೇಳ್ತಾರ, ಎಲ್ಲೋ ಒಬ್ರು ಇದನ್ನ ಕೇಳ್ಬೇಕಂತ ಬರುವಂಥವ್ರು. ಅದಕ್ಕ 840 ಉಪನಿಷತ್ತುಗಳು ಕರ್ಮ ಪರವಾಗಿ, 232 ಉಪಾಸನೆ ಪರವಾಗಿ, 108 ಜ್ಞಾನದ ಪರವಾಗಿ ಬರ್ಕೊಂಡು ಬಂದಿದಾರ. ಜ್ಞಾನವನ್ನ ಇಂಥ ಒಂದು ಈ ಕೇಳುವಂತ ಅಧಿಕಾರಿ ಹೇಗಿರ್ಬೇಕು, ಹೇಗೆ ಮಾಡ್ಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಯಾಕಂದ್ರೆ ಇದಕ್ಕ ಅಧಿಕಾರಿ ಬಹಳ ಮುಖ್ಯವಾಗಿರುವಂತದ್ದು. ಇಲ್ಲಿ ಕೂಡ 2ನೆಯ ಪದದಲ್ಲಿ ಕೂಡ ಹೇಳ್ತಾರ, ಸುಮ್ಮನಾಗೋದು ವಿಧಿಯೊಳು ಒಂದದೆ ಮುಕ್ತಿ, ಸುಮ್ಮನಾಗೋದು ಅಂತ ವಿಚಾರವನ್ನ ಹೇಳ್ತಾರ. ಆದ್ರ ಸುಮ್ಮನಾಗೋದು ಇಂಥ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕಾದ್ರ ಸುಮ್ನೆ ಆಗ್ತದೇನು ಅಂತಂದ್ರ ಸುಮ್ನೆ ಆಗಂಗಿಲ್ಲ. ಅದು ಹೆಂಗಂದ್ರೆ ವಿಧಿ ಅಂದ್ರೆ ಕೆಲವೊಂದು ನೇಮಗಳದಾವ, ಕೆಲವು ಕ್ರಮ ಐತಿ. ಇದಕ್ಕ ಎಲ್ಲದಕ್ಕೂ ಕ್ರಮ ಅಂತೀವಲ್ಲ ನಾವು, ಲೌಕಿಕದಲ್ಲಿ ಹಲವಾರು ಕ್ರಮಗಳು ಅದಾವ, ಆದ್ರೆ ಇದಕ್ಕೂ ಒಂದು ಕ್ರಮ ಐತಪ್ಪ ಅಂತ ಹೇಳತ್ತಾರ. ಈಗ ನೋಡ್ರಿ, ಯಾಕಂತಂದ್ರ ಇದರಲ್ಲಿ ಒಂದು ಗಣಿತ ಲೆಕ್ಕ ಮಾಡ್ತೀವಿ, ಅದಕ್ಕೂ ಒಂದು ಕ್ರಮ ಅದು. ಲೆಕ್ಕ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಬಂದಾಗ ಅಲ್ಲಿ ಉತ್ತರ ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ಒಂದು ಕ್ರಮದಲ್ಲಿ ಅದು ಸರಿ ಅಂತ ಹೇಳ್ತೀವಿ. ಅಲ್ಲಿ ಲೆಕ್ಕನೇ ತಪ್ಪಿತ್ತಂದ್ರೆ ಹೋಯ್ತಲ್ಲಿ. ಅದಕ್ಕೆ ಲೌಕಿಕದಲ್ಲಿ ಇಂಥ ಸೀಸನ್ದಾಗ ಇಂಥ ಬೆಳಿನೇ ಬರ್ಬೇಕು, ಇಂಥ ಹಣ್ಣ ಬರ್ಬೇಕು ಅನ್ನುವಂಥದ್ದು ಕ್ರಮ ಐತೆ. ಎಲ್ಲಕ್ಕೂ ಕ್ರಮ ಐತೆ. ಯಾವ್ದು ಕ್ರಮ ಇಲ್ಲ ಅಂತೀರಿ ಹೇಳ್ರಿ? ಹೊಟ್ಟೆಯಲ್ಲಿ ಶಿಶು ಬೆಳಿಬೇಕಾದಾಗ ಕೂಡ ಕ್ರಮವಾಗಿ 9 ತಿಂಗಳ ಕಾಯ್ಬೇಕಾಗ್ತದ. ಬಾಲ್ಯ ಆಗ್ತದ, ಯೌವನ ಆಗ್ತದ, ಮುಕ್ತ ಬಾಲ್ಯ ಅಥವಾ ಒಮ್ಮೆಲೆ ಮುಪ್ಪ ಬಂದಿಲ್ಲ ಯಾರಿಗೂ ಅಲ್ಲ. ಅದಕ್ಕ ಇಲ್ಲಿ ಕೂಡ ಕ್ರಮಗಳು. ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕಾದ್ರ ಸುಮ್ಮನಾಗೋದು ವಿಧಿಯೊಳು ಒಂದದೇ ಮುಕ್ತಿ, ಸುಮ್ಮನಾಗೋದು. ಯಾಕಂತಂದ್ರ ಈ ಸುಖ ದುಃಖ ನಾವು ಲೌಕಿಕದಲ್ಲಿ ಈ ಭೋಗಗಳಾಗಿರ್ಬೋದು, ಇವೇನಾಗ್ತಾವಂತಂದ್ರ ಸುಖನೂ ನಮ್ಗೆ ಗೊತ್ತಿರ್ಲಾರ್ದಂಗ್ ಬಂದಿರ್ತದ ಒಂದೊಂದ್ಸಲ.
ಈಗ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ರಿ ಹಿಂಗಾಗ್ತದ ಅಂತ, ಬಹಳ ಖುಷಿ ಐತ್ರಿ ಅಂತೀವಿ. ದುಃಖನ ನಮ್ಗೆ ಗೊತ್ತಾಗಿಲ್ರಿ ಹಿಂಗಾಗ್ಬಿಡ್ತು ಅಂತ ಹೇಳ್ತೀವಿ. ನಾವು ಪ್ರಯತ್ನನೇ ಮಾಡಿಲ್ಲ, ಆದ್ರೂ ಕೂಡ ಈ ಭೋಗಗಳು, ಸುಖ ದುಃಖ ಭೋಗಗಳು ಕೊಡ್ತಾವ, ತಮ್ಮಷ್ಟಕ್ಕೆ ತಾವೇ ಬರ್ತಾವ ಹೋಗ್ತಾವ. ಆದ್ರ ಮುಕ್ತಿ ಆದ್ರೂ ಕೂಡ ನಮಗ ಬರೋದಾದ್ರ ಬರ್ತದ್ರಿ, ಹೋಗೋದಾದ್ರ ಹೋಗ್ತದ್ರಿ ಅಂತ ಕುಂದ್ರಕ್ ಆಗ್ತದೇನು? ಇಲ್ಲ ನಿನ್ಗ. ಯಾಕಂತಂದ್ರ ಅದು ಹೆಂಗಾಗ್ತದ? ತಾನೇ ಬರ್ಲಿ, ಇದು ಪ್ರಾರಬ್ಧ ಇದ್ರ ನನಗ ಮುಕ್ತಿ ಸಿಗ್ಲಿ, ಮುಕ್ತಿ ಆಗ್ಲಿ, ಇಲ್ಲಾಂದ್ರೆ ಇಲ್ಲ ಅಂತಂದ್ರ ಕುಂದ್ರಕ್ ಆಗ್ತದನ? ನೀ ಹೆಂಗ್ ಮಾಡಿದ್ರು ಕೂಡ, ಎಷ್ಟೇ ಜನ್ಮದಿಂದ ನೀನು ಬಂದು ಹೋಗಿ ಸತ್ತು ಹುಟ್ಟಿ ಏನ್ ಮಾಡಿದ್ರು ಕೂಡ ಇದಕ್ ಬರಕ್ ಸಾಧ್ಯನೇ ಇಲ್ಲ. ತಾನೇ ಆಗ್ಲಿ, ಪ್ರಾರಬ್ಧ ಇದ್ರ ಆಗ್ಲಿ, ಇಲ್ಲಾಂದ್ರೆ ಹೋಗ್ಲಿ. ಯಾಕಂದ್ರೆ ನಾವ್ ಇದಕ್ಕ ಕೂಡೋರು. ಅದಕ್ಕೆ ಹೇಳ್ತಾರಲ್ಲ, ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ, ಇಲ್ಲ ಇರ್ತೀರ ಅಂದ್ರೆ ಆಗಂಗಿಲ್ರಿ, ಹೆಂಗಾಗ್ತದ್ರಿ, ಮನಿ ಬಿಟ್ಟು ಬರಕ್ ಹೆಂಗಾಗ್ತದ್ರಿ ಅನ್ನೋರು ನಾವು ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಇಲ್ಲ ಇವೆಲ್ಲ ಲೌಕಿಕದಲ್ಲಿ ನೋಡ್ರಿ ತಾವು ಬಂದು ಹೋಗಿ ಮಾಡ್ತಾವ. ಆದ್ರ ಇದನ್ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ, ಇಂಥ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಪ್ರಾರಬ್ಧ ಇದ್ರೆ ಬರ್ಲಿ, ಇರದೇ ಇದ್ರೆ ಹೋಗ್ಲಿ ಅನ್ನಂಗಿಲ್ಲ. ಯಾಕಂದ್ರ ಪ್ರಯತ್ನನೇ ಮಾಡ್ಬೇಕು. ಇದಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ನಿನಗ್ ದುಃಖ ಗೊತ್ತಾಗ್ಬೇಕು. ನೀನ್ ದುಃಖ ಗೊತ್ತಾಗ್ಲಿ ಅಂದ್ರೆ ಸತ್ತು ಹೋಗ್ತಿ. ಮೊದಲು ದುಃಖ ಗೊತ್ತಾಗ್ಬೇಕಲ್ಲ, ನಿನ್ಗೆ ಎಂತ ದುಃಖ ಐತೆ, ಏನ್ ರೋಗ ಐತೆ ಅಂತ ಗೊತ್ತಾದಾಗ ಮಾತ್ರ ಡಾಕ್ಟರ್ ಹುಡ್ಕೊಳಕ್ ಸಾಧ್ಯ ಆಗ್ತದ. ನಿನಗ್ ರೋಗನೇ ಗೊತ್ತಾಗ್ಲಿ ಅಂದ್ರೆ ಡಾಕ್ಟರ್ನ ಹೆಂಗ್ ಹುಡುಕ್ತಿ? ಹುಡ್ಕಕ್ ಆಗಂಗಿಲ್ಲ. ಮತ್ ಈ ರೋಗ ಗೊತ್ತಾಗ್ಬೇಕಾದ್ರೆ ಮತ್ ನಿಷ್ಕಾಮ ಪುಣ್ಯನೇ ಬೇಕು. ಮತ್ ನಿನಗ್ ರೋಗ ಗೊತ್ತಾಗ್ಬೇಕಾದ್ರೆ ನಿಷ್ಕಾಮ ಪುಣ್ಯನೇ ಬೇಕು. ಅದು ರೋಗ ಗೊತ್ತಾದಾಗ ನೀವು ಹುಡುಕಕ್ ಶುರು ಮಾಡ್ತಿದ್ದೆ. ಕ್ಯಾನ್ಸರ್ ಈಗ ಒಮ್ಮೆಲೆ ಹೋದ್ 4ನೇ ಸ್ಟೇಜಿಗೆ ಆದ್ಮೇಲೆ ಸತ್ತು ಹೋಗ್ಬಿಡ್ತಿದ್ವಿ. ಆದ್ರೆ 1ನೇ ಸ್ಟೇಜಿಗೆ ಗೊತ್ತಾಯ್ತಾರೆ, ಏನ್ ಪುಣ್ಯ ರೀ ನಂದು. ಯಾಕಂದ್ರ ಫಸ್ಟಿಗೆ ಗೊತ್ತಾಗ್ಬಿಡ್ತೀವಿ, ಇನ್ನೊಂದು ನನಗ್ ರೋಗ ಫಸ್ಟ್ ಸ್ಟೇಜ್ನಲ್ಲೇ ಗೊತ್ತಾಯ್ತು ಅಂದದಕ್ಕ ನಾನ್ ಡಾಕ್ಟರ್ನ ಹುಡುಕಿದೆ, ಕಡಿಮೆ ಆಗ್ಬಿಡ್ತೀರಿ ನನ್ ರೋಗ ಅಂತ ಹೇಳ್ತೀವಿ. ಅಥವಾ 2nd ಸ್ಟೇಜಿಗೆ ಗೊತ್ತಾಯ್ತು ಅಂತ ಹೇಳ್ತೀವಿ, ಅದನ್ನು ಪುಣ್ಯನೇ ಅಂತ ಹೇಳ್ತೀವಿಲ್ಲ. ಇದು ಹಾಗೇನೆ, ನಮ್ಗ ನಿಜವಾದ ದುಃಖ ಗೊತ್ತು ಆಯ್ತು ಅಂತಂದ್ರೆ ಅವಾಗ ಡಾಕ್ಟರ್ ಎಲ್ಲಿದ್ದಾರೆ ಅಂತ ಹುಡುಕಕ್ ಶುರು ಮಾಡ್ತೀವಲ್ಲ. ಅದ್ರಂಗ ನಿಜವಾದಂತ ದುಃಖ ನಮ್ಗೆ ಗೊತ್ತಾಗಬೇಕು. ಯಾವುದು? ಭವ ದುಃಖ, ಜನನ ಮರಣದ ದುಃಖ, ಇದು ಗೊತ್ತಾಯ್ತು ಅಂದಾಗ ಅವಾಗ ಇದು ಗೊತ್ತಾಗ್ಬೇಕಾದ್ರೆ ಏನ್ ಬೇಕು? ಹಿಂದಿನ ಜನ್ಮದ ಪುಣ್ಯನೇ ಬೇಕಿದು. ಬರೇ ಸುಖ ಪಡೆಯಕ್ ಮಾತ್ರ ಹಿಂದಿನ ಜನ್ಮ ಅಂತ ಅಲ್ಲ, ದುಃಖ ಏನದ ನಿಜವಾದ ದುಃಖ ಇದು. ಈ ಮೂಲ ದುಃಖ ನಮ್ಗೆ ಗೊತ್ತಾಗ್ಬೇಕಾದ್ರೂ ಕೂಡ ಹಿಂದಿನ ನಿಷ್ಕಾಮದ ಪುಣ್ಯನೇ ಬೇಕಿದು. ಇದು ಗೊತ್ತಾದಾಗ ಗುರುವಿನ ಹುಡುಕ್ಲಕ್ ಶುರು ಮಾಡ್ತಾನೆ. ಅದಕ್ಕೆ ಇಲ್ಲಿ ಕೂಡ ಪ್ರಯತ್ನ ಪಟ್ಟು, ಈಗ ಸಿದ್ಧಾರೂಢರು ಅವರೆಲ್ಲ ಯಾಕೆ ಅವ್ರಿಗೇನು ಗೊತ್ತಿರ್ಲಿಲ್ಲ, ಭಗವಂತನ ಅವತಾರ ಅವರು. ಶಂಕರಾಚಾರ್ಯರ ಯಾರನಿಂದಾಗ ನಾನು ಸೋಹಂ ಅಂತ ಹೋದವ್ರು ಅವರೆಲ್ಲ. ಮತ್ತೆ ಯಾಕೆ ಹುಡುಕಿದ್ರ ಅವ್ರ ಗುರುಗಳನ್ನ? ನಮ್ ಸಲುವಾಗಿರಿ. ಇವೆಲ್ಲ ಮಂದ ಬುದ್ಧಿಗಳು ನಾವೆಲ್ಲ ಇರ್ತೀವಲ್ಲ ಇಲ್ಲಿ. ಇದ್ದದಕ್ಕಾಗಿ ಒಬ್ಬ ಗುರು ಆಗತ್ತ. ಗುರುಗಳನ್ನ ಹುಡ್ಕೊಂತ ಹೋದ್ರು ಅಂದಾಗ ಗುರುಗಳೇನ್ ಸಿಕ್ಕಿರ್ಲಿಲ್ಲ, ಎಲ್ಲರೂ ಸಿಕ್ಕಿದ್ರು ಅವ್ರಿಗೆ. ಆದ್ರೆ ಎಂತ ಗುರು ಬೇಕಂತ ಹೋದ್ರು ಸಿದ್ಧಾರೂಢರು. ಅದಕ್ಕ ಮಹಾತ್ಮರು ಒಂದು ಗ್ರಂಥ ಇದ್ದಂಗ ನೋಡ್ರಿ. ಅವರು ಸ್ವಲ್ಪ ಅವ್ರ ವಿಚಾರಗಳನ್ನ ಮಾಡ್ಕೊಂತ ಹೋದ್ರೆ ನಾವು ಗ್ರಂಥ ಓದಕ್ಕಿಂತ ಅತೀತ ಆಗಿಬಿಡ್ತೀವಿ ನಾವು. ಅಷ್ಟು ವಿಚಾರಗಳು ನಮ್ಗೆ ಗೊತ್ತಾಯ್ತು. ಅದಕ್ಕ ನಮ್ಮಂತರಿಗೆ ಗುರು ಅಂತ ಅಂದತೆ ಹೆಂಗಿರ್ಬೇಕು, ನಾವ್ ಯಾಕೆ ಹುಡುಕ್ಬೇಕು? ಗುರು ಹುಡುಕಿದಾಗ ಸಿಗುವಂಥದ್ದಲ್ಲ, ವಿಚಾರ ಮಾಡಿದಾಗ ಸಿಗುವಂಥದ್ದು. ಹಂಗಾಗಿ ಎಷ್ಟೇ ಕಷ್ಟ ಇದ್ರು ಕೂಡ ಸದ್ಗುರುವನ್ನ ಹುಡುಕ್ತಾ ಬಂದ್ರು ಸಿದ್ಧಾರೂಢರು, ನಮಗ್ ಗೊತ್ತಾಗ್ಲಿ ಅಂತ. ಯಾಕೆ ನಾವ್ ಇದ್ದಲ್ಲಿಗೆ ಬರುವಂಗಿರಂಗಿಲ್ಲ. ಯಾಕಂದ್ರ ಹುಡುಕ್ಬೇಕು. ಸಿಗದೇ ಇದ್ರು ಕೂಡ ಹುಡುಕಿ ನಾವಂತ ಸದ್ಗುರುವನ್ನ ಪಡ್ಕೊಳ್ಬೇಕು ಅನ್ನುವಂಥದಕ್ಕಾಗಿ ಸದ್ಗುರುವಿನ ಹುಡುಕ್ತಾ ಹೋದ್ರ ಅವರು. ಶಂಕರಾಚಾರ್ಯರು ಕೂಡ ಹಾಗೇನೆ. ಅಂದಾಗ ಇಲ್ಲಿ ಏನಾಗ್ತದ ಅಂತಂದ್ರ ನಮ್ಗ ಆ ದುಃಖ ಗೊತ್ತಾದಾಗ ಎಂತ ಸದ್ಗುರು ಅಂತಂದ್ರ ಮುಖ್ಯ ಶ್ರೇಷ್ಠವಾದಂತ ಸದ್ಗುರುವನ್ನ ಹುಡುಕ್ತಾ ಹೋದಂತ ಸಿದ್ಧಾರೂಢರು. ಅದೇ ರೀತಿ ಕೂಡ ಈ ಪ್ರಯತ್ನ ಮಾಡಿದಾಗ ಇಂಥ ಗುರುಗಳನ್ನ ಹುಡುಕಿ ಇಂಥ ಬ್ರಹ್ಮಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಇದು ಪ್ರಾರಬ್ಧ ಅಂತ ಕುಂತ್ರ ಇದು ಬರುವಂತದ್ದಲ್ಲ. ಎಷ್ಟೇ ಜನ್ಮ ತಿರುಗಾಡಿದ್ರು ಕೂಡ ಬರುವಂತದ್ದಲ್ಲ. ಇದು ಪ್ರಯತ್ನನೇ ಬೇಕು.
ಅದಕ್ಕೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಯಾಕಂದ್ರೆ ನಾವು ಲೌಕಿಕದಲ್ಲಿ ಬರುವಂತದ್ದು ಕೆಲವೊಂದು ಪ್ರಾರಬ್ಧ ಅಂತ ಹೇಳ್ಬಿಟ್ಟು ನಾವು ಪ್ರಾರಬ್ಧ ಲೌಕಿಕದಲ್ಲೂ ಬರ್ತಾವಲ್ರಿ, ಮತ್ತ ಸುಖ ದುಃಖಗಳು ತಾವೇ ಬರ್ತಾವಂತ ಅಲ್ಲೇನಾರ ಕುಂದಿರ್ತೀವಿ ಏನಂದ್ರೆ ಇಲ್ಲ, ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಅಲ್ಲಿ ಕೂಡ ಪ್ರಯತ್ನ ಪಡ್ತೀವಿ. ಮತ್ತೆ ಪ್ರಾರಬ್ಧ ಅಂತ ನಾವ್ ಹೆಂಗ್ ಹೇಳ್ಬೇಕಂತಂದ ಇಲ್ಲಿ ನಾವು ಕುಂತಿರ್ತೀವಿ, ನಮ್ಗೆಲ್ಲ ಬರುವಂತ ತಾನೇ ಪ್ರಾರಬ್ಧ ಇದ್ರೆ ಬರ್ತದೆ ಇಲ್ಲಾಂದ್ರೆ ಹೋಗ್ತದಂತ ಹಂಗ ಕುಂದ್ರಂಗೂ ಇಲ್ಲ. ಈಗ 2 ಹೊಲಗಳು ಇರ್ತಾವ, ಆ ಕಡೆ ಹಸುನು ಬಿತ್ತಿರ್ತಾನೆ, ಈ ಕಡೆ ಇದನ್ನು ಬಿತ್ತಿರ್ತಾನೆ, ಅದ್ರ ಪ್ರಯತ್ನ ಇಬ್ರು ಒಂದೇ ತರ ಮಾಡಿರ್ತಾರೆ. ಆದ್ರೆ ಬರುವಂತ ಒಂದು ಬೆಳೆ ಅನ್ನುವಂಥದ್ದು ಏನು ಆ ಕಡೆ ಈ ಕಡೆ ಇರುವಂತದ್ದು ಏನು ಒಬ್ಬತ್ತಿಗೆ 30 ಚೀಲ ಬಂದ್ರ ಇನ್ನೊಬ್ಬತ್ತಿಗೆ ಒಂದು 25 ಚೀಲ ಬಂದಿರುತ್ತೆ. ಇದು ಫಲ ಏನ್ ಬರ್ತದ ಅದು ಪ್ರಾರಬ್ಧ ಅನ್ನುವಂಥದ್ದು. ಅದ್ರ ಪ್ರಯತ್ನ ಅಲ್ಲಿನೂ ಪಡ್ಬೇಕು, ಇಲ್ಲಿನೂ ಪಡ್ಬೇಕು. ಹಂಗಾಗಿ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರ ಪ್ರಯತ್ನ ಬಹಳಷ್ಟು ಮುಖ್ಯ. ಆದ್ರೆ ಅಲ್ಲಿ ಬರ್ಬೋದು ಬಿಡ್ಬೋದು, ಅದು ಫಲ ಪ್ರಾರಬ್ಧದ ಫಲ ಅಲ್ಲಿ ನಾವು ಮಾಡಿದೀವ್ರಿ, ಆದ್ರೆ ಅದ್ರ ಪ್ರಾರಬ್ಧ ಇಷ್ಟಿತ್ತು ಅಷ್ಟು ಬಂತು ಅಥವಾ ಇಷ್ಟೇ ಬರ್ತದೇನೋ ಅಂತ ಅಲ್ಲಿ ಬರ್ಬೋದು ಬಿಡ್ಬೋದು. ಆದ್ರೆ ಇಲ್ಲಿ ಏನಂತಂದ್ರ ನೀನ್ ಎಷ್ಟು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಫಲ ಅಂತೂ ಖಂಡಿತ ಐತೆ ಪಾರಮಾರ್ಥದಲ್ಲಿ. ಹಂಗಾಗಿ ಇಲ್ಲಿ ಯಾವ ರೀತಿ ಹೇಳ್ತಾರಂತಂದ್ರ ನೀನು ಇಂಥ ಒಂದು ಮೋಕ್ಷಕ್ಕಾಗಿ ಇಂಥ ಶ್ರೇಷ್ಠವಾದಂಥ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ನೀನು ಎಷ್ಟು ಪ್ರಯತ್ನ ಮಾಡ್ತಿದಿ ಅದು ವ್ಯರ್ಥ ಅಂತೂ ಅಲ್ಲ, ಅವಶ್ಯವಾಗಿ ತಪ್ಪದೆ ನಿನಗೆ ಮುಕ್ತಿ ಆಗ್ತದ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅದರಿಂದ ಇದಕ್ಕೆ ಕ್ರಮಗಳದವ, ಆ ಪ್ರಕಾರ ನಡ್ಕೊಳ್ಬೇಕಾಗ್ತದೆ ಈ ಪ್ರಯತ್ನದಿಂದ. ಯಾಕಂತಂದ್ರ ಸಾಧನ ಚತುಷ್ಟಯ ಸಂಪನ್ನನಾಗು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರೆ. ಏನ್ ಹೇಳ್ತಾರ 1ನೇ ನುಡಿಯಲ್ಲಿ ಏನ್ ಹೇಳ್ತಾರ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯ ದೊರೆಯದೆ, ಪದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿಯ ಆಸೆಯಳು ಉರಿಯದೆ ಅನ್ನುವಂಥದ್ದು ಹೇಳ್ತಾರೆ. ಮೊದಲು ನೋಡ್ರಿ ವಿವೇಕದ ಬಗ್ಗೆ ಹೇಳ್ತಾರ ಅವರು. ಯಾಕಂದ್ರ ವೈರಾಗ್ಯ ಮೊದಲಲ್ಲ, ವಿವೇಕ ಬರ್ಬೇಕು ಫಸ್ಟ್. ಯಾವ್ದು ಬರ್ಬೇಕು? ಇದು ನಿತ್ಯ ಇದು ಅನಿತ್ಯ ಅನ್ನುವಂಥ ಭಾವ ಬರ್ಬೇಕು, ಆ ವಿಚಾರ ಬರ್ಬೇಕು. ಅಂದಾಗ ಯಾಕಂತಂದ್ರ ಇಲ್ಲಿ ಆ ನಿತ್ಯ ಅನಿತ್ಯದ ವಿವೇಕ ಯಾವಾಗ ಅಲ್ಲಿ ಉದಯ ಆಗ್ತದ ಆವಾಗ ವೈರಾಗ್ಯ ಬರುವಂಥದ್ದು ಅದು. ಯಾಕಂತಂದ್ರೆ ಇಲ್ಲಿ ಕೂಡ ಆ ವೈರಾಗ್ಯ ನಿಲ್ಬೇಕಾಗಿತ್ತಂತಂದ್ರ ನಮ್ಗೆ ಏನಂತಂದ್ರೆ ವಿವೇಕ ಇರ್ಬೇಕು. ಈಗ ಹುಚ್ಚನಿಗೂ ವೈರಾಗ್ಯ ಅಂತೀವಿ, ನಾನಾ ರೀತಿದ್ದು ಅವೆಲ್ಲ ಮನಿ ಪನಿ ಬಿಟ್ಟವ್ರು ಬಹಳ ಮಂದಿ ಇರ್ತಾರೆ, ಅವ್ರಿಗೆ ಬಹಳ ವೈರಾಗ್ಯಶಾಲಿ ಅಂತ ಹೇಳಕ್ ಆಗ್ತದೆ ಏನಂದ್ರೆ ಅಲ್ಲ, ವಿಚಾರಯುಕ್ತನಾಗಿ ಬಿಡುವಂಥದ್ದು ವಿಷಯಾದಿಗಳನ್ನ, ಅದು ನಿಜವಾದ ವೈರಾಗ್ಯ ಅಂತ ಅನ್ಸ್ಕೊಳ್ತದೆ. ಇದಕ್ಕ ಈ ಜ್ಞಾನಕ್ಕೆ ಹೇಳ್ತಾರೆ ಇದು ನಿತ್ಯ ಇದು ಅನಿತ್ಯ ಎಂಬುದನ್ನ ಅರಿಯದೆ. ಈಗ ಮುಖ್ಯವಾಗಿರುವಂತದ್ದು ಅಧಿಕಾರಿನೇ ಮುಖ್ಯ ಬೇಕಾಗ್ತದ, ಬ್ರಹ್ಮಜ್ಞಾನಕ್ಕ ಅಧಿಕಾರಿನೇ ಬೇಕಾಗ್ತದ. ಈತನೇ ಕೇಳುವಂಥವನಾಗ್ತಾನೆ, ಬೇರೆ ಎಲ್ರು ಇದಕ್ಕೆ ಅಧಿಕಾರಿಗಳಾಗಕ್ ಸಾಧ್ಯ ಇಲ್ಲ. ಇದು ಯಾಕಂತಂದ್ರ ಎಲ್ಲರ ಹತ್ರನು ಇದು ಸತ್ಯ ಆದ ಇದು ಮಿಥ್ಯ ಆದಂತ ವಿವೇಕ ಜಾಗ್ರ ಆಗ್ಬೇಕಾದ್ರೂ ಕೂಡ ಎಲ್ಲರಿಗೆ ಆಗ್ತದೆ ಅನ್ನೋದ್ರೆ ಎಲ್ಲರಿಗೆ ಆಗಂಗಿಲ್ಲ. ಅದಕ್ಕೆ ಮೊದಲಿಂದ ಹೇಳ್ಕೊಂತ ಬಂದದ, ಯಾರಿ ಸಂಸಾರ ಅನ್ನುವಂಥದ್ದು ಸ್ವಲ್ಪ ಅನ್ನಿಸ್ತದ ಅದು ಪುಣ್ಯದ ಫಲನೇ ಅಂತ ಹೇಳುವಂಥದ್ದು. ನಾವು ಹಿಂಗೆ ಯಾಕಾಗ್ತಿದ್ರಿ, ಅದಕ್ಕೆ ಶ್ರೀರಾಮಚಂದ್ರ ಎಲ್ಲ ವನವಾಸ ಅದೆಲ್ಲ ಮುಗಿಸ್ಕೊಂಡ್ ಪಟ್ಟಾಭಿಷೇಕ ಆದ್ಮೇಲೆ ಸುಮ್ನೆ ಕೂತ್ಕೊಂಡ್ಬಿಟ್ಟ. ಎಲ್ಲರಿಗೂ ಗಾಬರಿ ಆಗ್ಬಿಡ್ತು, ಇದೇನು ಇಂಥ ರಾಜೇ ಆಗ್ಬಿಟ್ಟಿದಾನ, ಸುಮ್ನೆ ಕೂತ್ಕೊಂಡ್ಬಿಟ್ಟಿದಾನಲ್ಲ, ಏನ್ ಬಂತು? ಯಾಕಂದ್ರ ಹಿಂಗ್ಯಾಕಾಯ್ತು, ಯಾರ ಜೊತೆ ಮಾತಾಡಲ್ಲ, ರಾಜನಾಗಿರ್ಬೇಕಾದಂಥವ್ರು ಹೆಂಗಿರ್ಬೇಕು ಅನ್ನುವಂಥದ್ದು ಈ ತರ ಇರ್ತೇ ಇಲ್ಲ ಶ್ರೀರಾಮಚಂದ್ರ ಅಂತ ಎಲ್ಲರೂ ವಸಿಷ್ಠ ಗುರುಗಳಿಗೆ ಹೇಳದೆ ಯಾಕೆ ಏನಾಗ್ಯದ ಗೊತ್ತಿಲ್ಲ, ಶ್ರೀರಾಮಚಂದ್ರ ಸುಮ್ನೆ ಕೂತ್ಕೊತಾ ಇದ್ದಾರ ಅಂತ. ಅವಾಗ ಇವರಿಗೆ ಗಾಬರಿ ಆಗ್ಬಿಡ್ತು. ಒಂದ್ ಕಡೆ ಕರ್ಕೊಂಡೋಗಿ ಕೇಳಿದ್ರು, ಯಾಕೆ ರಾಮಚಂದ್ರ ಹಿಂಗ್ ಯಾಕೆ ಕೂತ್ಕೊಳಕತ್ತಿದಿ, ಯಾವ್ದ್ರ ಮೇಲೆ ನಿನಗ ಇಷ್ಟ ಇಲ್ಲ, ಭಾವ ಇಲ್ಲ, ಒಬ್ಬ ರಾಜ ಹೆಂಗಿರ್ಬೇಕು ಹಂಗಿರ್ತಾ ಇಲ್ಲ ನೀನು ಅಂತ ಕೇಳಿದಾಗ ಅವಾಗ ಹೇಳದೆ, ಏನ್ ಮಾಡೋದು ಇದು ತಗೊಂಡು ಏನ್ ಮಾಡ್ಲಿ ನಾನು, ಏನ್ ನಿಜವಾದ ವಸ್ತು ಯಾವ್ದಾದ್ರು ಅದನ್ನ ನಾನು ತಿಳ್ಕೊಳ್ಬೇಕಾಗ್ಯದ, ಇದನ್ನ ತಗೊಂಡು ನಾನೇನ್ ಮಾಡ್ಲಿ, ಎಂದಾದ್ರೂ ಒಂದ್ಸಲ ಬಿಟ್ಟು ಹೋಗೋದಿದ್ ಬೇಕಾಗಿಲ್ಲ ಅಂತ ಹೇಳಿ ಅವಾಗ ಆ ಗುರುಗಳ ಮುಖಾಂತರ ಈ ಜ್ಞಾನವನ್ನ ಪಡ್ಕೊಂಡ್ರು ಶ್ರೀರಾಮಚಂದ್ರ. ಹಂಗಾಗಿ ಎಲ್ಲರ ಹತ್ರ ಈ ಭಾವ ಬರ್ತದೆ ಅನ್ನೋದ್ರ ಬರಂಗಿಲ್ಲ. ಈಗ ಇದು ನಿತ್ಯ ಇದು ಅನಿತ್ಯ, ಈ ವಸ್ತು ವಿವೇಕ ಇದು ಎಲ್ಲರಿಗೂ ಬರುವಂತದ್ದಲ್ಲ, ಯಾರೋ ಒಬ್ರಲ್ಲಿ ಬರುವಂತದ್ದು. ಯಾಕಂತಂದ್ರ ಇದು ಮೊದಲೇ ಹೇಳಿದಾರೆ ಹಿಂದಿನ, ಈಗ ಅಷ್ಟೇ ನಾವು ಬಂದು ಕೂತ್ಕೊಂಡಿದೀವ್ರಿ, ಮತ್ತೆ ಗುರುಗಳು ನಿಷ್ಕಾಮ ಕರ್ಮ ಮಾಡ್ಬೇಕಂತಾರ್ರಿ, ಮತ್ತೆ ನಾವು ಕರ್ಮ ಮಾಡ್ಬೇಕನ್ನುವಂಥದ್ದಲ್ಲ. ಯಾಕಂದ್ರೆ ಮೊದಲೇ ಹೇಳಿದ ಹಿಂದಿನ ಜನ್ಮದಲ್ಲಿ ಜನ್ಮಾಂತರದಲ್ಲಿ
ಮಹಾತ್ಮರು ಇದನ್ನೇ ಹೇಳ್ಯಾರ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಲ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೇನೆ ಕೇಳಿದೆ ಅಂತ ಹೇಳಿದಾರ ಅವರು. ಇದನ್ನ ಒಂದು ಸಲ ಕೇಳಕ್ ಏನ್ ಕೂತ್ಕೊಂಡಿರ್ತಾರ, ಈ ಲೋಕ ಯಾವಾಗ ಹುಟ್ಟದ ಅವಾಗಿಂದ ಮಾಡಿದಂತ ಒಂದು ಪುಣ್ಯದ ರಾಶಿ, ಅದ್ರ ಫಲ ಈಗ ಬಂದು ಕೇಳಕ್ ಕುಂತ್ಕೊಂಡಿದೀವಲ್ಲ, ಆ ಫಲ ನೋಡು, ಅವೆಲ್ಲದರ ಒಂದು ಪುಣ್ಯದ ಫಲ ಈಗ ಸಿಕ್ಕದು ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರ ಅವರು. ಎಷ್ಟು ಅದ್ಭುತ ರೀ. ಅದಕ್ಕ ಯಾವ ಜನ್ಮಾಂತರಗಳಲ್ಲಿ ನಿಷ್ಕಾಮ ಮತ್ತೆ ಕರ್ಮೋಪಾಸನೆಗಳನ್ನ ಮಾಡಿರ್ತಾನೋ ಅವನಿಗೆ ಈ ಜನ್ಮದಲ್ಲಿ ಮಾತ್ರ ಇದನ್ನ ಕೇಳಬೇಕು, ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅನ್ನುವಂಥದ್ದು ವಿವೇಕ ಅವಾಗ ಆಗ್ತದ, ಅದಕ್ಕೆ ಅಲ್ಲಿ ತನ ಆಗಿರಂಗಿಲ್ಲ. ಅದಕ್ಕೆ ಮತ್ತೆ ಯಾರಿಗಾಗ್ತದೆ ಈ ವಿವೇಕ ಅಂತಂದ್ರ ಶುದ್ಧವಾದಂತ ಅಂತಃಕರಣ ಉಳ್ಳತ್ತಿನ ಮಾತ್ರ ಆಗ್ತದೆ ಇದು. ಮತ್ತೆ ಇಲ್ಲಿ ಕಸ ಕಡ್ಡಿ ತುಂಬ್ಕೊಂಡಿದೀವಿ ಅಂದ್ರೆ ಆಗ್ತದ ನೀವು ವಿವೇಕ? ಇದು ಆಗಿರಂಗಿಲ್ಲ. ಯಾಕಂದ್ರೆ ಅಂತಃಕರಣ ಪರಿಶುದ್ಧವಾದಾಗ ಈ ವಿವೇಕ ಅಲ್ಲಿ ಆಗ್ತದೆ, ಅಲ್ಲಿ ತನ ಆಗಂಗಿಲ್ಲ ಅದು. ಅದರಿಂದ ಈತ ಯಾವುದೇ ಒಂದು ಇದಕ್ಕ ನಿರ್ಬಂಧವಿಲ್ದನೆ ಯಾವ ಇಂಥದಕ್ಕೆ ಅಂಥದಕ್ಕೆ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಬಂಧನ ಅದೇನು ಇರದೇ ಇರುವಂಥದ್ದು. ಅದಕ್ಕೆ ಹೇಳ್ತಾರ ಅವರು ಮಹಾತ್ಮರು ಪರಿಪಕ್ವ ಹೃದಯ ಇರುವಂಥವ್ರಿಗೆ ಮಾತ್ರ ಇದು ಸಾಧ್ಯ ಆಗ್ತದ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇದು ಯಾಕಂತಂದ್ರೆ ಈ ವಿವೇಕ ಅಂತ ಅನ್ನುವಂಥದ್ದು ಒಂದು ಗಟ್ಟಿ ಬುನಾದಿ ಇದ್ದಂಗೆ. ಇದು ಒಂದು ಮನೆ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು ಅಂತಂದಾಗ ಈಗ ಕಾಲಂಗಳು ಹಾಕ್ತಿವಲ್ಲ, ಕಾಲಂಗಳು ಹಾಕಿದಾಗ ಯಾವ ಉದ್ದೇಶ ಏನು, ಈ ಮನೆ ಗಟ್ಟಿಯಾಗಿರ್ಬೇಕನ್ನುವಂಥದ್ದು. ಅದಕ್ಕೆ ವಿವೇಕ ಅನ್ನುವಂಥದ್ದು ಅಲ್ಲಿ ಒಂದು ಗಟ್ಟಿಯಾದಂತ ಆಧಾರ, ಮೂಲ ಆಧಾರ ಇದ್ದಂಗ ಅದನ್ನ ಯಾಕಂತಂದ್ರೆ ಈ ಮುಂದಲುವೆಲ್ಲ ಗಟ್ಟಿ ಆಗ್ತಾವ ನೋಡ್ರಿ. ಏನು ವೈರಾಗ್ಯ ಶಮ ದಮಾದಿ ಇವೆಲ್ಲ ಸದೃಢ ಆಗ್ತಾವ, ಗಟ್ಟಿ ಆಗ್ತಾವ. ಅದಕ್ಕೆ ಮೂಲವಾಗಿರುವಂಥದ್ದು ವಿವೇಕನೇ. ವಿವೇಕ ಕರೆಕ್ಟಾಗಿ ನಿಂತ್ಕೊಂತು ಅಂತಂದಾಗ ನಮ್ಗೆ ಅಲ್ಲಿ ಮೆಲ್ಲಕ, ಯಾಕಂದ್ರೆ ನಮ್ಗೆ ಇದು ವಿವೇಕ ಇರ್ಲಿ ಅಂತ ವೈರಾಗ್ಯ ಗಟ್ಟಿ ಕೂಡಂಗಿಲ್ಲ. ಸುಮ್ನೆ ನಾವು ಮನಿ ಬಿಟ್ಟು ಬಂದೀವ್ರಿ, ಮಾರ್ ಬಿಟ್ಟು ಬಂದೀವ್ರಿ, ಬಹಳಷ್ಟು ನಾವ್ ಹೇಳ್ತೀವಿ. ಇಲ್ರಿ ನಾವೆಲ್ಲ ಬಿಟ್ಕೊಂಡ್ಬಿಟ್ಟಿವ್ರಿ, ಬಂಗಾರ ಬಿಟ್ಕೊಂಡಿವಿ, ಬೆಳ್ಳಿ ಬಿಟ್ಕೊಂಡಿವಿ, ರೊಕ್ಕ ಬಿಟ್ಕೊಂಡಿವಿ, ರೂಪಾಯಿ ಬಿಟ್ಕೊಂಡಿವಿ, ಹೆಂಡತಿ ಮಕ್ಕಳನ್ನ ಎಲ್ಲ ಏನಿಲ್ರಿ ನಾವ್ ಈಗೆಲ್ಲ ಬಿಟ್ಬಿಟ್ಟಿವ್ರಿ, ನಾವೆಲ್ಲ ವೈರಾಗ್ಯಶಾಲಿ. ಹಂಗೆ ಹೇಳಕ್ ಆಗಂಗಿಲ್ಲ ಅದು. ಯಾಕಂದ್ರ ಆ ವಿವೇಕ ಯಾವಾಗ ಜಾಗ್ರ ಆಯ್ತು ಅಂತಂದಾಗ ನೀ ಹೇಳ್ಕೊಳ್ಳೋದೇ ಬೇಡ, ನಿನ್ನೊಳಗೆ ಎಲ್ಲ ಬಿಟ್ಕೊಂಡಿರ್ತಾವ, ಹೇಳೋದೇ ಬೇಡ. ಅದಕ್ಕೆ ಈ ರೀತಿ ಇದು ಅನಿತ್ಯ ನಿತ್ಯ ಅಂತ ಏನು ಒಂದು ನಿರ್ಧಾರ ಮಾಡುವಂಥದ್ದು ಯಾವ್ದು ಇರ್ತದ, ವಿವೇಕ ಆಗಿರ್ತದ. ಅದಕ್ಕೆ ಇದು ಹೇಳುವಂಥದ್ದು. ಯಾಕಂದ್ರೆ ಈ ರೀತಿ ಇದು ನಿತ್ಯ ಇದು ಅನಿತ್ಯ ಎಂಬುದು ನರಿಯದೆ ಹೃದಯದ ಭೋಗ್ಯತ್ತ ದೊರೆಯದೆ ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರ ಹೃದಯದ ಭೋಗ್ಯತ್ತ ದೊರೆಯದೆ ಅಂತಂದ್ರೆ ಅಲ್ಲಿ ನಮಗ್ ಗೊತ್ತಾಗ್ತದ ಯಾವುದು ನಮ್ಮ ಆಸೆಗಳನ್ನ ಅನ್ನುವಂಥದ್ದು ಬಿಡುವಂಥದ್ದು. ಇವು ಯಾಕಂತಂದ್ರೆ ಅಲ್ಲಿ ಗೊತ್ತಾದ ನಮ್ಮ ಮನಸ್ಸಿಗೆ ಏನ್ ಭೋಗಗಳು ಯಾವ ಏನೇ ಇಷ್ಟಪಡುವಂತ ಏನು ವಿಷಯಾದಿ ಭೋಗಗಳು ಇರ್ತಾವ ಅವನ್ನೆಲ್ಲ ತಿಳ್ಕೊಂಡ್ ಬಿಡುವಂಥದ್ದು. ಅದಕ್ಕೆ ಹೇಳ್ತಾರ, ವನಿತಾದಿ ಅರಿದು ವನಿತಾದಿ ವಿಷಯದೊಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ವಿಷಯಗಳನ್ನ ಆದ್ರ ಇದನ್ನ ಭೋಗಿಸ್ಬೇಕು, ಇಂಥದ್ ಬೇಕು ಅಂಥದ್ ಬೇಕಂತ ಏನ್ ಇಚ್ಛೆ ಏನಿರ್ತಾವ ಅವೆಲ್ಲವನ್ನ ಬಿಟ್ಕೊಳ್ಳದೆ ಇದಾಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ನಮ್ಮಲ್ಲಿರುವಂತ ಏನ್ ಇಚ್ಛೆ ವಿಷಯಾದಿ ಇಚ್ಛೆಗಳು ಏನಿರ್ತಾವ ಅವೆಲ್ಲವನ್ನ ಬಿಟ್ಕೊಳ್ಳುವಂಥದ್ದು. ಅವ್ನ ಹಿಡ್ಕೊಂಡು ಕುಂತ್ರೆ ಇವ್ ಯಾವ ಆಗಕ್ ಸಾಧ್ಯನೇ ಇಲ್ಲ ಇವು. ಅದಕ್ಕೆ ಇದು ವಿವೇಕದಿಂದನೇ ಏನಾಗ್ತದೆ, ಇಹದಲ್ಲಿರುವಂಥದ್ದು ಸುಖ ಆಗಿರ್ಬೋದು, ಪರಲೋಕದಲ್ಲಿ ಸುಖ ಇರ್ಬೋದು, ಅದನ್ನ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಿಟ್ಕೊಳ್ಳದೆ ಇದ್ರ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಒದವಿ ಶಮಾಧಿ ಸಾಧನವಾರು ನೆರೆಯದೆ ಅನ್ನುವಂಥದ್ದು. ಶಮ ದಮಾದಿಗಳನ್ನ ನಾವು ಇದ್ ಮಾಡೋದು. ಯಾಕಂತಂದ್ರ ಈ ಮನಸ್ಸು ಏನದ ವಿಷಯಗಳ ಕಡೆ ಮನಸ್ಸು ಹೋಗದೆ ಇರುವಂಥದ್ದು. ಅದ್ರ ಮನಸ್ಸನ್ನ ಬೇರೆ ಕಡೆ ಬಿಡದೆ ಅದನ್ನ ನಮ್ಮ ಅಂತರ್ಮುಖ ಮಾಡಿ ನಿಲ್ಲಿಸುವಂಥದ್ದು. ಅದಕ್ಕೆ ಏನ್ ಹೇಳ್ತಾರ ಅಂದ್ರ ಈ ಶಮ ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ ಕೂಡ ವಿಷಯಗಳು ಇವು ಸುಖದಿಂದ ಅದಾವ. ಯಾಕಂದ್ರೆ ಮನಸ್ಸು ಬಹಳ ಈ ಚಂಚಲ ವೃತ್ತಿಯಿಂದ ಕೂಡಿತ್ತು ಅಂತಂದ್ರ ಅಲ್ಲಿ ನಾವು ಏನಂತಂದ್ರ ಅದಕ್ಕೆ ತಿಳಿಸಿ ಹೇಳಿಬಿಟ್ಟು ಆ ಮನಸ್ಸನ್ನ ಒಂದು ಏಕಾಗ್ರತೆಗೆ ತಗೊಳ್ಳುವಂಥದ್ದು. ಇದು ಕೂಡ ಶಮ ಅಂತ ಅನ್ಸ್ಕೊಳತ್ತದ. ಮತ್ ದಮ ಅಂತಂದ್ರ ಈ ಬಾಹ್ಯದಲ್ಲಿ ಹೋದಂತ ಇಂದ್ರಿಯಗಳ ನಿಗ್ರಹ.
ಅದು ಧಮ ಅಂತ ಅನ್ಸ್ಕೊಳತ್ತದ. ಈ ರೀತಿಯಾಗಿ ಇಲ್ಲಿ ಏನೇ ಬರ್ಲಿ, ಸುಖ ದುಃಖ ಬರ್ಲಿ, ಏನೇ ಬರ್ಲಿ, ಅದರಲ್ಲಿ ಏನು ದ್ವಂದ್ವ ಭಾವಗಳು, ಏನು ದ್ವಂದ್ವ ರೀತಿಯಿಂದ ಏನು ನಮ್ಗ ಸುಖ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು, ಈ ಚಳಿ ಅನ್ನುವಂಥದ್ದು, ಮಳಿ ಅನ್ನುವಂಥದ್ದು, ಇವೆಲ್ಲ ಇರೋದನ್ನ ಸಹಿಸುವಂಥದ್ದು ತಿತಿಕ್ಷಾ ಅಂತ ಹೇಳಿಸ್ಕೊಳತ್ತದ ನೋಡ್ರಿ. ಮತ್ತೆ ಮನಸ್ಸು ಬಹಳ ಕಾಮ ಕ್ರೋಧ ಇವು ನಮ್ಮಲ್ಲೇ ಮಾಡುವಂಥದ್ದು, ಬೇರೆ ಕಡೆ ಹೇಳಕತ್ತಿಲ್ಲ. ಇದು ಹೆಂಗದಂದ್ರ ನಮ್ಮೊಳಗ ನಾವು ಇವನ್ನೆಲ್ಲ ಮಾಡ್ಕೊಳ್ಳುವಂತ ಸಾಧನಗಳು. ಮತ್ತೆ ಇಲ್ಲಿ ಕಾಮ ಕ್ರೋಧಾದಿಗಳಿಂದ ಕೂಡಿದಂತ ಮನಸ್ಸು, ಯಾಕೆ ಮನಸ್ಸಿನ ಮಕ್ಕಳು ಅಂತಾರೆ. ಯಾವುದು ಕಾಮ ಕ್ರೋಧ ಮದ ಮೋಹ ಮತ್ಸರ ಇವೆಲ್ಲ ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರೆ. ಈ ಮನಸ್ಸು ಇವೇನ್ ಮಾಡ್ತಾವ ಅಂದ್ರೆ ನಮ್ಮ ಮನಸ್ಸನ್ನ ಯಾವತ್ತು ಕಲುಷಿತಗೊಳಿಸ್ತಾ ಇರುತ್ತಾವೆ. ಒಂದು ಬಿಡೋದು ಒಂದು ಬಿಡೋದು ಒಂದು. ಅದಕ್ಕ ಇವಕ್ಕ ಬಿಡಿಬೇಕು. ಅದಕ್ಕೇನ್ ಹೇಳ್ತಾರ, 6 ದಾಟಬೇಕಣ್ಣ, ಮೇಲೆ ಏರಿ ನಿಲ್ಲಬೇಕಣ್ಣ ಅಂತ ಹೇಳ್ತಾರೆ. ಆರು ಅನ್ನುವಂಥದ್ದು ಇವೆ ಕಾಮ ಕ್ರೋಧಾದಿಗಳು. ಇವೇನಾದ್ರ ಯಾವತ್ತು ಮನಸ್ಸನ್ನ ಕಲುಷಿತಗೊಳಿಸ್ತಾ ಇರ್ತಾವಲ್ಲ, ಇವಕ್ಕ ಇವನ್ನ ಸ್ವಲ್ಪ ಆದಷ್ಟು ಅದನ್ನ ಬಿಡಿಸುವಂಥದ್ದು. ಅದಕ್ಕೆ ಸಮಾಧಾನವಾಗಿ ಇರುವಂಥದ್ದು. ಮತ್ತೆ ವೇದಾಂತಗಳಲ್ಲಿ ಮತ್ತೆ ಗುರುಗಳಲ್ಲಿ ಇವು ವಾಕ್ಯಗಳಲ್ಲಿ ನಂಬಿಕೆ ಇಡುವಂಥದ್ದು ಶ್ರದ್ಧೆ ಅಂತ ಅನ್ಸ್ಕೊಳ್ತದ. ಆಮೇಲೆ ದೇವರುಗಳು ಮತ್ತ ಅವ್ರ ಮೇಲೆ ಭಕ್ತಿ ಇಡುವಂಥದ್ದಾಗಲಿ, ಪ್ರೀತಿ ಇಡುವಂಥದ್ದಾಗಿರ್ಬಹುದು, ವಿಶ್ವಾಸ ಇಡುವಂಥದ್ದಾಗಿರ್ಬಹುದು, ಇದು ಭಕ್ತಿ ಅಂತ ಕೂಡ ಅನ್ಸ್ಕೊಳ್ತದ. ಈ ರೀತಿಯಾಗಿ ಇವು 6, ಯಾಕಂದ್ರೆ ಸಮಾಧಿ ಸಂಪತ್ತಿ ಅಂತ ಹೇಳಿಸ್ಕೊಳ್ತಾವೆ. ಇದು ಒಂದು ಸಂಪತ್ತು ಮನುಷ್ಯನಿಗೆ. ಯಾವಾಗ ಇಂಥ ಒಂದು ಸಂಪತ್ತಿನಿಂದ ಕೂಡಿರ್ತಾನೆ ಅಂಥದಿಗೆ ವಿಪತ್ತು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ದೊಡ್ಡ ಸಂಪತ್ತು. ಯಾಕಂದ್ರೆ ನಾವು ಆನಂದ ಸುಖ ಬೇಕಂತಾನೆ ಬಹಳಷ್ಟು ಕಷ್ಟವನ್ನು ಪಟ್ಕೊಂಡಿರ್ತೀವಲ್ಲ. ಸಣ್ಣ ಮಕ್ಕಳಿದ್ದಾಗಿಂದ 20-25 ವರ್ಷ ತನಕ ಓದಿ ಬರೆದು ದೊಡ್ಡ ನೌಕರಿ ಮಾಡ್ಬೇಕು, ಉದ್ದೇಶ ಒಂದೇನೆ, ಆ ಸುಖವಾಗಿರ್ಬೇಕು ಅನ್ನುವಂಥದ್ದು. ಆದ್ರೆ ಇದ್ರಾಗ ನಮ್ಮಲ್ಲೇ ನಾವು ಮಾಡ್ಕೊಳ್ಳುವಂಥದ್ದು, ಇದು ಸದಾಕಾಲ ಆನಂದವಾಗಿರುವಂಥದ್ದು. ಈ ಸಂಪತ್ತು, ಷಟ್ ಸಂಪತ್ತು, ಸಮಾಧಿ ಷಟ್ ಸಂಪತ್ತಿನಿಂದ ಕೂಡಿದ ಇದು ಒಂದು ಕೂಡ ಸಂಪತ್ತು ಅಂತ ಅನ್ಸ್ಕೊಳ್ತಾರೆ. ಇದನ್ನ ಪಡ್ಕೊಂಡವರಿಗೆ ವಿಪತ್ತು ಇರೋದೇ ಇಲ್ಲ ಅನ್ನುವಂಥ ವಿಚಾರವನ್ನ ಅವರು ಹೇಳುತ್ತಾರೆ. ಈ ರೀತಿಯಾಗಿ ಇವೆಲ್ಲ ಮಾಡ್ಕೊಂಡು ತೀವ್ರತರ, ಯಾಕಂದ್ರೆ ಮುಮುಕ್ಷತ್ವ ತೀವ್ರವಾದಂತ ಒಂದು ಭಾವ ಇರಬೇಕು. ಭಾವ ಇದ್ದಾಗ ಈ ಇವೆಲ್ಲವನ್ನ ಮಾಡ್ಕೊಂಡು ಹೋದಾಗ ಇಲ್ಲಿ ಹೇಳ್ತಾರೆ, ಒದವಿ ಸಮಾಧಿ ಸಾಧನ ಮಾರು ನಡೆದೆ ಸದುಗತಿಯ ಆಸೆಯೋಳು ಉರಿಯದೆ. ನೋಡ್ರಿ, ಇಂಥ ಶ್ರೇಷ್ಠವಾದಂತ ಒಂದು ವಿಚಾರವನ್ನ ನಾನು ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನೇ ಹೊಂದಬೇಕು. ಅದಕ್ಕೆ ಸ್ಮೃತಿ ಮಾತ್ರ ಸಂಸ್ಕೃತಿ ಬಂದವಳದು ಸನ್ನತ್ತು ನಿಜ ಸುಖದಳ ನಿರುತ್ತಿರ್ಪ ಸದ್ಗತಿಯೇನೆ ಪೇಳನಾಗ ಅಮಳಾತ್ಮ ಅಂತ ಹೇಳೋದು. ಸದ್ಗತಿ ಅಂತಂದ್ರ ಮತ್ತ ನಮಗ ಯಾವತ್ತು ದುಃಖ ಬಂದಿರಬಾರ್ದು, ಬಂದಂತ ಆನಂದ ಮತ್ ನಮ್ಮಿಂದ ಬಿಟ್ಟು ಹೋಗಿರ್ಬಾರ್ದು. ಅಂತ ಸುಖ ನಾವು ಮಾಡುವಂತ ಸುಖಗಳು, ವಿಷಯಾದಿ ಸುಖಗಳು, ತೋರಿ ಅಡಗುವಂತ ಸುಖಗಳು ನಮ್ಮವೆಲ್ಲ ಈಗ ಅದು ಸುಮ್ಮ ಪ್ರತಿಬಿಂಬ ಸುಖಗಳು ಅಷ್ಟೇನೆ. ಆದ್ರ ನಿಜವಾದ ಸುಖ ಬೇರೆ ನೋಡ, ಆನಂದ ಬೇರೆ, ನಿಜವಾದ ಆನಂದ ಬೇರೆ ಇಲ್ಲಿ. ಯಾಕಂದ್ರೆ ಸುಖ ಅಂತಂದ್ರೆ ಇಂದ್ರಿಯಗಳಿಂದ ಆದಂತ ಒಂದು ಇದಕ್ಕಾಗಿ ನಾವು ಸುಖ ಅಂತ ಕೂಡ ಹೇಳ್ತಾರೆ. ಆದ್ರೆ ಆನಂದ ಅನ್ನುವಂಥದ್ದು ನೋಡ್ರಿ ಸದಾಕಾಲವಾಗಿರುವಂತ ಆನಂದವನ್ನ ಪಡ್ಕೊಳ್ಬೇಕನ್ನೋ ಸದುಗತಿಯ ಆಸೆಯೋಡು ಉರಿಯದೆ. ಈ ಭಾವ ಖಂಡಿತ ಇರ್ಬೇಕು. ಈ ಊರು ಮುಡ್ತೀನಿ ಅನ್ನುವಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡೇ ಹೋಗ್ಬೇಕಿರುತ್ತೆ. ಅಂದಾಗ ಮಾತ್ರ ಇದಾಗ್ತದೆ. ಇದಕ್ಕೆ ಕೆಲವು ನಿಯಮಗಳದಾವ. ಈ ಪ್ರಕಾರ ಹೋದಾಗ ಖಂಡಿತ ಆ ಮನೆಯನ್ನ ತಲುಪ್ಲಿಕ್ಕೆ ಸಾಧ್ಯ ಅದು ಅಂತ ಹೇಳ್ತಾರ. ಅದಕ್ಕೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೇನೋ ಅಂತ ಅನಿಸ್ತದ. ಮತ್ತೊಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಮುಂದಿನ ವಿಚಾರ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಆರೋಗ್ಯ.